ತಬಲ ಯಾಕೆ ನುಡ್ಸೋಕ್ಕೆ ಈಗ ನನಗೆ ಬೇಕು ಅಂದರೆ ಸರ್ ಜೀವನ ಸಾಕಬೇಕು ಒಂದು. ಎರಡನೇದು ನನ್ನ ಕುಟುಂಬ ಸಾಕೊಂಡು ಹೋಗೋದಕ್ಕೂ ಉತ್ತೇಜನ. ಮೂರನೇದು ಏನು ಅಂದ್ರೆ ನಮ್ಮ ಮನೇಲಿ ನಮ್ಮ ಹುಡುಗ ತೀರೋತ್ತವಿಂದ ನಮಗೆ ನೈಟಲ್ಲಿ ನಮ್ಮ ಮಗ ತೀರೋತ್ತವಿಂದ ನೈಟಲ್ಲಿ ಇದ್ರ ಜೊತೆಲಿ ಶಾರದಾಂಬೆ ಜೊತೆಲಿ ಇದ್ರೇ 4 ಜನದ ಜೊತೆಲಿ ಇದ್ದರೆ ಎಷ್ಟೋ ನಾವು ಅರ್ತ್ಕೊಬಿಡ್ತೀವಿ ಏನು ಬೆಳಿಗ್ಗೆವರೆಗೆ ಬಂದು ಆದಮೇಲೆ ಪುನಃ ಮತ್ತೆ ಆ ನೋವು ಶುರು ಆಗೋದು ಬೆಳಿಗ್ಗೆ. ಅಲ್ಲಿವರೆಗೂ ನಮ್ಗೆ ಈ ಸಮಸ್ಯೆನೇ ಗೊತ್ತಿರಲ್ಲ. ನಿಮ್ಮ ಮಗ ಸತ್ತ ಹಿಂಗಾಯಿತು ಸಮಸ್ಯೆ ಇದೆಯಲ್ಲ ನಮ್ಮನ್ನು ಕಾಡಲ್ಲ ಆವಾಗ ಆ ವೇದಿಕೆಯಲ್ಲಿ. ಅದರಿಂದ ಸಾಕಲ್ಲ ಅವಿದ್ರು ಕರೆದ್ರೆ ನಿತ್ಯ ನಮಗೂ ಜೀವನ ಸಾಕೋಕ್ಕೂ ಈ ವೃತ್ತಿನೇ ಇರುತ್ತೆ. ದಿನ ಅವ್ರಗಳ ಜೊತೆಲಿ ಸ್ನೇಹ ಮಾಡ್ಕೊಂಡು ತಿರುಗಾಡ್ಕೊಂಡು ಇದು ಮರೆಯೋಕ್ಕೂ ಆಯ್ತದೆ ಏನೇ ನಮಗೆ. ನನ್ನ ಸಂಪಾದನೆಯಲ್ಲಿ ಸಹ ಇದೊಂದು 35 ವರ್ಷದಲ್ಲಿ ಹೆಚ್ಚು ಕಡಿಮೆ ಇಲ್ಲ ಅಂದರೂ 1 ಕೋಟಿ ದಂಡ್ಕಂಟು ಸಂಪಾದನೆ ಆಗಿದೆ ಸರ್. ಈ ತಾಯಿ ನಂಬಿ 75 ರೂಪಾಯಿಂದ 1 ಕೋಟಿವರೆಗೂ ತಗೊಳ್ಳೋದಲ್ಲೇ ಸಂಪಾದನೆ ಮಾಡಿದ್ದೀನಿ. ಪ್ರಾಯದ ಮಗ ಆಗಿ 26 ವರ್ಷಕ್ಕಂಟ ಸಾಕಿ ಅವನ್ನ ದುಡ್ದು ಹಾಕೋ ಟೈಮಲ್ಲಿ ನಮಗೆ ಊರಿಗೂ ಹೊಲ ಆಗೋ ಅಂಥ ಟೈಮಲ್ಲಿ ಕಳ್ಕೊಬಿಟ್ಟಾಗ ಸಮಸ್ಯೆ ಇದ್ದೇ ಇರುತ್ತೆ. ನಿಮ್ಮ ಮಗನ ಕಳ್ಕೊಂಡ್ರ? ಹೌದು. 26 ವರ್ಷದ ಮಗನ ತೀರೋಗ್ಬಿಟ್ಟ? ಹೌದು. ಎಷ್ಟು ವರ್ಷದಿಂದ ಸರ್? ಸರ್ ಈಗ ಹೆಚ್ಚು ಕಡಿಮೆ 2 ವರ್ಷ ಮೇಲೆ ಆಗೋಯ್ತು ಸರ್. ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಪರಿಚಯ ಮಾಡ್ಕೋತೀರಾ? ಮಾಡ್ಕೊತೀನಿ ಸರ್. ನಾನು ಸ್ವಲ್ಪ ಹಾರ್ಟ್ ಪೇಷಂಟು, ಜೋರಾಗಿ ಮಾತಾಡೋಕ್ಕೆ ಆಗೋದಿಲ್ಲ. ಅದರಿಂದ ನನ್ನ ಹೆಸರು ತಬಲಾ ಶಿವಣ್ಣ ಅಂತ. ನಂಜನಗೂಡು ತಾಲೂಕು ಏಚ್ಗಳ್ಳಿ ಗ್ರಾಮ ನಮ್ಮದು. ನೀವು ಎಷ್ಟು ವರ್ಷದಿಂದ ತಬಲಾ ನುಡಿಸ್ತಾ ಇದ್ದೀರಾ ಸರ್? ಸುಮಾರು ಒಂದು 35-40 ವರ್ಷ ಹತ್ರ ಆಗಿದೆ ಸರ್. ಇದು ಬಿಟ್ಟು ಬೇರೆ ಇನ್ನೇನು ಕೆಲಸ ನೀವು ಮಾಡಿ? ಬೇರೆ ಇನ್ನೇನು ಕೆಲಸ ಇಲ್ಲ ಸರ್. ನಿಮಗೆ ಬೇರೆ ಯಾವುದೇ ಗದ್ದೆ ಹೊಲ ಜಮೀನು ಏನಿಲ್ಲ ಸರ್. ಇದೇ ಉದ್ಯೋಗ. ಅವಾಗಿಂದನೂ ಕೂಡ ಇದೇ ತಬಲಾವನ್ನೇ? ಹೌದು ಸರ್. ಹೌದು. ಅವಾಗಿಂದ ನುಡಿಸ್ತಾ? ಹೌದು. ಈ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟು ವರ್ಷಗಳಿಂದ ಆಗಿತ್ತು ಸರ್? ಸರ್ ನನಗೆ 3 ವರ್ಷ ಏಪ್ರಿಲ್ಗೆ ಆಗ್ಬಿಡ್ತು. ಅಂದ್ರೆ ನಿಮ್ಮ ಕೈಗಳೆಲ್ಲ ತಬಲಾ ಅಷ್ಟೊಂದು ನುಡ್ಸಕ್ಕೆ ಅಷ್ಟೊಂದು ಆಕ್ಟಿವ್ ಆಗಿ ಬರುತ್ತೆ, ಆದ್ರೆ ಮಾತಾಡಕ್ಕೆ ನಿಮಗೆ ವಾಯ್ಸಲ್ಲಿ ಸಮಸ್ಯೆ ಮಾತಾಡುತ್ತೆ. ಹೌದು ಸರ್. ಆ ಥರದ್ದು ನಿಮ್ಗೊಂದು ಸಮಸ್ಯೆ ಆಗಿದೆ. ಸಮಸ್ಯೆ ಅದಕ್ಕೋಸ್ಕರ ಮಾತಾಡಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಹೌದು ಸರ್. ತಬಲಾ ಕಲಾವಿದರು ಅಂತ ಹೇಳಿದ್ರಲ್ಲ, ಇಲ್ಲಿವರೆಗೂ ಎಲ್ಲೆಲ್ಲಿ ಇಲ್ಲಿವರೆಗೂ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದೀರಾ ಸರ್? ಸರ್ ಸುಮಾರು ನಾನು ನಂಜನಗೂಡು, ಚಾಮರಾಜನಗರ, ನರಸೀಪುರ, ಕೊಳ್ಳೇಗಾಲ, ಕೋಟೆ ತಾಲೂಕು, ಮೈಸೂರು, ಮಂಡ್ಯ ಭಾಗ, ರಾಮನಗರ, ಬೆಂಗಳೂರು, ಗೌರಿಬಿದನೂರು ಗಂಟು ಹೋಗಿ ನುಡಿಸಿದ್ದೀನಿ ಸರ್. ಎಷ್ಟು ಪ್ರೋಗ್ರಾಮ್ ಮಾಡಿದ್ದೀರಿ ಇಲ್ಲಿವರೆಗೂ? ಕನಿಷ್ಠ ಅಂದ್ರೂ 9,500-10 ಸಾವಿರ ಗಂಟು ನುಡಿಸಿದ್ದೀನಿ ಸರ್. 10,000 ಕಾರ್ಯಕ್ರಮಗಳು ಮಾಡಿದ್ದೀನಿ. ನೀವು ಕಲಾವಿದರು 10,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನೀಡಿದ್ದೀವಿ ಅಂತೀರಾ. ಜೊತೆಗೆ ನಾನು ಇಷ್ಟೊತ್ತವರೆಗೂ ನೀವು ತಬಲಾ ನುಡಿಸೋದೆಲ್ಲ ನೋಡ್ತಾ ಇದ್ದೆ. ಅಷ್ಟೊಂದು ಆಕ್ಟಿವ್ ಆಗಿ ತಬಲಾ ನುಡಿಸ್ತೀರಾ, ಆದರೆ ಯಾವಾಗಲೂ ಕೂಡ ತುಂಬ ಮೌನವಾಗಿ, ತುಂಬ ಯಾವಾಗಲೂ ಒಂದು ರೀತಿ ಸಪ್ಪಗೆ ಇರ್ತಿರಲ್ಲ. ಯಾಕೆ ಸರ್ ಆ ಥರ ಇರೋದು? ಸರ್ ಮನೇಲಿ ತುಂಬ ಸಮಸ್ಯೆ. ಏನು ಸಮಸ್ಯೆ? ಎಲ್ರಿಗೂ ಸಮಸ್ಯೆ ಇರುತ್ತಲ್ಲ? ಸಮಸ್ಯೆ ಇರುತ್ತೆ ಸರ್. ನಮಗೆ ಪ್ರಾಯದ ಮಗ ಆಗಿ 26 ವರ್ಷಕ್ಕಂಟ ಸಾಕಿ ಅವನ್ನ ದುಡ್ದು ಹಾಕೋ ಟೈಮಲ್ಲಿ ನಮಗೆ ಊರಿಗೂ ಹೊಲ ಆಗೋ ಅಂಥ ಟೈಮಲ್ಲಿ ಕಳ್ಕೊಬಿಟ್ಟಾಗ ಸಮಸ್ಯೆ ಇದ್ದೇ ಇರುತ್ತೆ. ನಿಮ್ಮ ಮಗನ ಕಳ್ಕೊಂಡ್ರ? ಹೌದು. 26 ವರ್ಷದ ಮಗನ ತೀರೋಗ್ಬಿಟ್ನ? ಹೌದು. ಎಷ್ಟು ವರ್ಷದಿಂದ ಸರ್? ಸರ್ ಈಗ ಹೆಚ್ಚು ಕಡಿಮೆ 2 ವರ್ಷ ಮೇಲೆ ಆಗೋಯ್ತು ಸರ್. ಎಷ್ಟು ಜನ ಮಕ್ಕಳಿದ್ದವ್ರು ನಿಮಗೆ? ನನಗೆ 4 ಜನ ಮಕ್ಕಳು, 3 ಜನ. ಒಬ್ಬನೇ ಸರ್. ಇದ್ದ ಒಬ್ಬ ಮಗ ಗಂಡು ಮಗ ತೀರೋಗ್ಬಿಟ್ಟ. ಈಗ ನಿಮ್ಗೆ ಎಷ್ಟು ವರ್ಷ ಸರ್? ಈಗ ನನಗೆ 65 ತುಂಬಿ 66ಕ್ಕೆ ಶುರುವಾಗಿದೆ ಸರ್. 65 ವರ್ಷದ ಸಮಯದಲ್ಲಿ ಇದ್ದ ಒಬ್ಬ ಮಗ ಕಳ್ಕೊಂಡಾಗ ಹೌದು ತುಂಬಾ ನೋವು ಕಾಡ್ತಾ ಇದೆ. ಹೌದು ಸರ್. ಯಾವಾಗಲೂ ಅದೇ ಕಾರಣಕ್ಕೋಸ್ಕರ ಚಿಂತೆ ಕಾಡ್ತಾ ಇದೆ. ಹೌದು ಸರ್. ಹೌದು. ಏನು ಕಾರಣಕ್ಕೆ ನಿಮ್ಮ ಮಗ ತೀರೋದ ಹೇಳ್ಬೋದು ಸರ್? ಸರ್ ಏನು ಅವರ ಫ್ಯಾಮಿಲಿ ವಿಚಾರದಲ್ಲಿ ಏನು ಆಗಿತ್ತು, ಮದುವೆ ಆಗಿತ್ತು ಸರ್. ಸಾಂಸಾರಿಕ ಜೀವನದಲ್ಲಿ 1 ವರ್ಷ ಆಗಿತ್ತು ಮದುವೆ ಆಗಿ. ಈಗ ತೀರೋಗಿನೂ 2 ವರ್ಷ ಆಗ್ಬಿಡ್ತು. ಪುತ್ರ ಶೋಕ. ಹೌದು ಸರ್. ಹೌದು.
ಈ ಹೆಣ್ಮಕ್ಳು ಎಷ್ಟು ಜನ ಸರ್ ನಿಮಗೆ? 3 ಜನ ಇದ್ದಾರೆ ಸರ್. ಅವ್ರಿಗೆಲ್ಲ ಮದುವೆ ಆಗಿದೆಯಾ? ಮದುವೆ ಆಗೈತೆ. ಮದುವೆ ಆಗಿದೆ. ಮದುವೆ ಆಗಿದೆ. ಅವ್ರದ್ದೆಲ್ಲ ಜವಾಬ್ದಾರಿ ಎಲ್ಲ ನಿಮ್ಮ ಮಗನೇ ನೋಡ್ತಿದ್ದ ಅಥವಾ ಯಾರು ಮಾಡಿದ್ದು? ಸರ್ ಹಿಂದೆ ಅವನು ನೋಡ್ಕೊತಿದ್ದ, ನಾನು ದುಡ್ಡೋದ್ರಲ್ಲೂ ನೋಡ್ಕೊಂಡು ಇಟ್ಟಿದ್ದೆ ಅಲ್ಲಿ. ಈಗ ನೀವು ಈಗ 10,000 ಕಾರ್ಯಕ್ರಮ ಮಾಡಿದ್ದೀವಿ ಅಂದ್ರಲ್ಲ ಸರ್, ನೀವು ಅದರಿಂದ ಬಂದು ಹಣಕಾಸು ಅಥವಾ ಏನೇನು ಸಂಪಾದನೆ ಮಾಡಿದ್ದೆ ಅದ್ರ ಬಗ್ಗೆ ಹೇಳ್ಬೋದಾ? ಇದ್ರ ಬಗ್ಗೆ ನಾನು ವಾದ್ಯಕ್ಕೇ ಜಾಸ್ತಿ ಒತ್ತು ಕೊಟ್ಟು ಈ ಶಾರದಾಂಬೆನ ರೆಡಿ ಮಾಡ್ಕೊಂಡೆ ಸರ್, ಲಕ್ಷಾನುಗಟ್ಲೆ. ಅದ್ರ ಜೊತೆಗೆ ವಯಸ್ಸಾದವರು ನನ್ನ ತಂದೆ ತಾಯಿ, ಅವ್ರಿಗೆ ಒಳ್ಳೇದು ಕೆಟ್ಟದ್ದು ನೋಡಿ ಅಂತಿಮ ಕಾಲದಲ್ಲಿ ಅವ್ರಿಗೆ ನಾವು ನಮ್ಮ ಅಣ್ಣ ತಮ್ಮದಿರ 5 ಜನ ಇದ್ದವನೇ. 5 ಜನ ಗಂಡು ಮಕ್ಕಳು, 5 ಜನ ಹೆಣ್ಮಕ್ಳು. ನಾವು 10 ಜನ. ಅದ್ರಲ್ಲಿ ನಮ್ಮ ಅಣ್ಣದಿರೆಲ್ಲ ಬೇರೆ ಬೇರೆ ಇದ್ದರು, ನನ್ನ ತಮ್ಮನೂ ಬೇರೆ ಇದ್ದ. ಆ ಜವಾಬ್ದಾರಿನೂ ಕೂಡ ನನ್ನ ತಲೆ ಮೇಲೆ ಬೀಳ್ತು. ನಿಮ್ಮ ತಂದೆ ತಾಯಿ 4 ಜನ ಮಕ್ಕಳು, ಪುನಃ ನಮ್ಮ ಸಾಕದಂಥ ಅಕ್ಕನೂ ಕೂಡ, ನಿಮ್ಗೊಬ್ಬ ಅಕ್ಕ ಕೂಡ ಇದ್ರು, ಅಕ್ಕನೂ ಕೂಡ ಸಾಕ್ತವ್ರು. ಅವ್ರ ಜೊತೆಲೇ ಇದ್ದದ್ದು ನಾನು. ಈ ಇದರಲ್ಲೇ ದುಡ್ದು ತಗೊಂಬಂದು ಇವ್ರಿಗೆಲ್ರಿಗೂ ಒಳ್ಳೇದು ಕೆಟ್ಟದ್ದು ನೋಡಿ ಮಕ್ಕಳನ್ನೂ ಡಿಗ್ರಿವರೆಗೆ ಕಾಲೇಜ್ ಲೆವೆಲ್ಗೆಲ್ಲ ಓದಿಸ್ತೇನೆ. ಈಗ ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ, ನಾವು ಗಂಡ ಹೆಣ್ತಿರು, ನನಗೆ 4 ಮಕ್ಕಳು. ಒಂದು ದಿನಕ್ಕಿಲ್ಲ ಅಂದ್ರೂ ಸರ್ ಒಂದು 10 ಜನಕ್ಕೆ ಊಟ ಮಾಡಬೇಕು ಒಂದು ಟೈಮ್ಗೆ. ನೀವು 10 ಜನ ಆಗ್ತೀರಾ ಮನೇಲಿ? ಹೌದು, 10 ಜನ ನಾವೇ ಆಗ್ತೀವಿ. 3 ಟೈಮ್ಗೂ ಏನು ಖರ್ಚು ಬಿಡ್ಬೋದು ಅಂತ ಒಂದು ಕಡೆ. ಅದ್ರ ಜೊತೆಗೆ ಈ ನಮ್ಮ ಹಾಸ್ಪಿಟ್ಲು ವಗೇರಿಗಳು ಕೂಡ ಬಿದ್ದಂಗಾಯ್ತು. ಪುನಃ ನಮ್ಮ ತಂದೆ ತಾಯಿ ತೀರೋದಾಗಲೂ ಒಳ್ಳೇದು ಕೆಟ್ಟದೆಲ್ಲ ರೆಸ್ಪಾನ್ಸಿಬಲ್ ನನಗೆ ಬೀಳ್ತು. ಈ ಸಂಪಾದನೆ ಮಾಡಿದ್ದು ಅವನೇ. ನೀವೇನು ತಬಲ ನುಡಿಸ್ತೀರೋ, ಊಟ ತಿಂಡಿ ಖರ್ಚು ವೆಚ್ಚ ಎಲ್ಲ ಇದೆಯಾ? ಕಷ್ಟ ಸುಖಕ್ಕೆಲ್ಲ ಎಲ್ಲಕ್ಕೂ ಇದೆ ಸರ್. ಸಂಪಾದನೆ ನನ್ನೊಬ್ಬನ ಸಂಪಾದನೆ, ಬೇರೆ ಯಾವ ಕಡೆಯಿಂದನೂ ಸಂಪಾದನೆ ಇಲ್ಲ ನನಗೆ. ಹಿಂಗಾಗಿ ಸರ್ ನಮಗೆ ಇದರಲ್ಲಿ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋಕ್ಕೆ ಹೆಚ್ಚಾಗಿ ಜೀವನ ಸಾಕೊಂಡು ಬಂದಿದ್ದೀವಿ. ಅಂತಿಮ ಭಾಗದಲ್ಲಿ ಈಗ ನಡೆಯೋಕ್ಕಾಯ್ತಾ ಇಲ್ಲ. ಅದು ಇಷ್ಟೆಲ್ಲ ಮಾಡಿ ತ್ಯಾಗ ಮಾಡಿ ಕೊನೆಯಲ್ಲಿ ನೆಮ್ಮದಿಯಾಗಿರ್ಬೇಕಾದ ಸಂದರ್ಭದಲ್ಲಿ ಆಧಾರವಾಗಿದ್ದಂಥ ಮಗನ್ನೇ ಕಳ್ಕೊಂಡೆ. ಇದು ನಿಮ್ಮ ಅಣ್ಣ ತಮ್ಮದಿರು ಯಾರು ಕೂಡ ನಿಮ್ಗೆ ಯಾರು ಸಪೋರ್ಟ್ ಇಲ್ಲ? ಅವ್ರಿಗೆ ಯಾರಿಗೂ ನೀವೇನು ಸಪೋರ್ಟ್ ಮಾಡಿಲ್ಲ ಸರ್? ಇಲ್ಲ ಸರ್, ಅವರು ಕೂಲಿ ಮಾಡ್ಕೊಂಡು ಜೀವನ ಸಾಕವ್ರೆ. ಅವ್ರೂ ನಾನು ಬದುಕು ಅವ್ರಿಗೆ ಕಷ್ಟ, ಅವ್ರ ಕಷ್ಟ, ಅವ್ರ ಜೀವನ ಸಾಕದೆ ಅವ್ರ ಕಷ್ಟ. ಈಗ ನಾನೇ 5 ಜನ ಅಕ್ಕ ತಂಗಾರನ ವರ್ಷದಲ್ಲಿ ಗೌರಿ ಹಬ್ಬ ನಮ್ಮ ಮಂದಿಯವ್ರ ಹಬ್ಬ. ಪುನಃ ದಂಡನ ಮಾರ ಹಬ್ಬ, ದಂಡ ಮಾರಿ ಹಬ್ಬ ಅಂತೇಳಿ ಜನವರಿಗೆ ಮಾಡ್ತೀವಿ. ಇದ್ರೂ ಅವ್ರೆಲ್ರನ್ನೂ ಕರೆದು ನಮ್ಮ ಮನೇಲಿ ಏನಿರುತ್ತೆ ಆಮೇಲೆ ಗಂಜಿ ಒಂದು ಟೈಮ್ ಕೂತು ನೆಮ್ಮದಿಯಾಗಿ ಊಟ ಮಾಡಿಸಿ ಇವತ್ತು ಕೂಡ ಮಾಡ್ತಾಯಿದ್ದೀನಿ. ಸರ್ ನಾನು ನನ್ನ ತಂಗಿಗೆ, ಪುನಃ ನನ್ನ ತಮ್ಮನಿಗೆ, ಕೊನೆಯವನಿಗೆ ನನ್ನ ಮದುವೆನೂ ಕೂಡ ನಾನೇ ಮಾಡ್ಕೊಂಡೆ. ಅಂದರೆ ನಿಮ್ಮ 4 ಜನ ಮಕ್ಕಳ ಮದುವೆ, ನಿಮ್ಮ ತಂಗಿ, ನಿಮ್ಮ ತಮ್ಮನ ಮದುವೆ ಎಲ್ಲವನ್ನೂ ಇದರಿಂದನೇ ನೀವು 7 ಮದುವೆನೂ ಇದರಿಂದ ಮಾಡಿದ್ದೀನಿ. ಈ ತಬಲ ನುಡ್ಸೆ ನವಂಬರ್ ಸ್ಟಾರ್ಟ್ ಆದ್ರೆ ಸಹ ಮೈಸೂರು ಮಂಡ್ಯ ಕಲಾವಿದರು ನಾಟಕದಲ್ಲಿ ಆ ಕಡೆ ನಾನು ತುಂಬ ಸಾಥ್ ಕೊಟ್ಟರು. ಕಲಾವಿದರು ಆ ಕಡೆ ನಮ್ಮ ನಂಜನಗೂಡು ತಾಲೂಕಲ್ಲಿ ಉಪಾಧ್ಯಾಯರು, ನನಗೆ ಕೆಲವು ಉಪಾಧ್ಯಾಯರು ತುಂಬ ಸಾಥ್ ಕೊಟ್ಟರು ನಾನು ಬೆಳಿಬೇಕಾದ್ರೆ. ಸೊ ನೀವು ಮೊದಲನೇ ಕಾರ್ಯಕ್ರಮ ನುಡಿಸಿದಾಗ ಎಷ್ಟು ರೂಪಾಯಿಂದ ನುಡಿಸಿದ್ರಿ ಸರ್? ನಾನು ಇಲ್ಲಿ ಒಂದು ಶನಿ ದೇವ್ರ ನಾಟಕ ಹಳಿದಿಡ್ಡಲಿ ನಮ್ಮ ಭಕ್ತ ಕನಕದಾಸ ಅವರ ಸಂಘದಿಂದ ಮಂಗಳ ಆರತಿಗೆ ಹಾಕಿದ ಕಾಸನ್ನ ಅಲ್ಲಿ ಹಾಕಿದ್ದು 70 ರೂಪಾಯಿ ಬಿದ್ದಿತ್ತು. ನೀವು ಮಂಗಳಾರತಿ ಕಾಸು ಇಷ್ಟಾಗಿತ್ತು. 4 ಆಣೆ 8 ಆಣೆ 1 ರೂಪಾಯಿಂದು 20 ಪೈಸಾ, 1 ರೂಪಾಯಿ, ಇದು 1 ಪೈಸದ್ದು, 2 ಪೈಸದ್ದು ಎಲ್ಲ ಸೇರಿ ಇಷ್ಟಾಗಿತ್ತು. ಟವಲ್ ಕಟ್ಕೊ 1 ಪೈಸಾ 2 ಪೈಸಾ ಕಾಲ, 1 ಪೈಸಾ 2 ಪೈಸದ ಕಾಲದಲ್ಲಿ ಸಿಲ್ವರ್ ಕಾಸು ಆಗ 20 ಪೈಸಾ ಅವತ್ತೊಂದು ಟೈಮಿಂದ ಅದೇ 70 ರೂಪಾಯಿ ಆಗಿತ್ತು. ಅದೇ 70 ರೂಪಾಯಿ ಆಗಿತ್ತು. ಜನ ಎಲ್ಲ ದೇವ್ರಿಗೆ ಮಂಗಳಾರತಿಗೆ ಹಾಕಿದ್ರು ನೋಡಿ. ಆ ಕಾಸನ್ನೇ ಗೂರಿ ನನಗೆ ಕೊಟ್ಟರು ಅವರು, ಆ ಸಂಘದವರು. ಅವಾಗ ಮೊದಲನೇ ದಿನ ಸ್ವಾಮಿ ನಾಟಕ ನುಡಿಸ್ತೆ, ಶನಿ ದೇವ್ರ ನಾಟಕ. ತಬಲಾ ನುಡಿಸುವ ಹವ್ಯಾಸ ಯಾಕೆ ಬಂತು, ಯಾವಾಗಿಂದ ಬಂತು ಸರ್? ನನಗೆ ಹೆಚ್ಚು ಕಡಿಮೆ ಒಂದು 18 ವಯಸ್ಸು ಸರ್. ನಾನು
ಮನೆಯಲ್ಲಿ ದನಗಳಿಗೆ ಮೇವೆಲ್ಲ ತಂದು ಹಾಕಿ ಹಾಂ. ಊಟ ಮಾಡ್ಕೊಂಡು ರಾಮಂದ್ರಲ್ಲಿ ಮಲಿಕತ್ತಿದ್ದು ಅವನೇ. ಯಾಕೆ ನೈಟಲ್ಲಿ ನಿಮ್ಮ ಮನೇಲಿ ಮಲ್ಕೊಳ್ಳೋಕೆ ಜಾಗ ಮಲ್ಕೊಳಕ್ಕೆ ನಮ್ಮ ಅಣ್ಣ ತಮ್ಮದಿರೆಲ್ಲ ಹುಟ್ಟಿಕಿದ್ರು ಅವನೇ ನನಗೆ ಹಿಂದೆ ಒಂದೇ ಮನೇಲಿ. ಆವಾಗ ಇಲ್ಲಿ ನಾವೇನು ಮಾಡ್ತಿದ್ದೋ ಅಂದ್ರೆ ತುಂಡು ಹುಡುಗರು ಮಾಮೂಲಿ ರಾಮಂದ್ರದಲ್ಲೂ ಮಲ್ಕತ್ತಿದ್ದು ಅವನೇ. ಒಂದಿನ ಮಹಾಭಾರತ ನಾಟಕದ್ದು ಪಾಂಪ್ಲೆಟ್ ಸಿಕ್ತು ನಮಗೆ. ಚರ್ಮ ಒಂದು ನಾಟಕ ಆನೆ. ಅವರು ಡ್ರಾಮಾ ಮಾಸ್ಟ್ರು ಮದ್ದೂರು ನಂಜಪ್ಪ ಅಂತ ಅವ್ರ ಹೆಸರು. ಕ್ಲಾರಿನೆಟ್ಟು ಸೋಸ್ಲೆ ಮಲ್ಲಣ್ಣ ಅಂತ ಬ್ಲೋ ಇನ್ಸ್ಟ್ರುಮೆಂಟು. ವೈಲಿನ್ನು ಆರ್ ಬಿ ರಾಜಣ್ಣ ಅಂತೇಳಿ ಗುಂಡ್ಲಪೇಟೆಯವರು. ತಬಲಾ ಮೈಸೂರು ಅಶೋಕಪುರಂ ಶ್ರೀಕಂಠಪ್ಪ ಅಂತ ಅವ್ರ ಹೆಸರು. 4ನೇ ಕ್ರಾಸ್ನವರು. ನಾಟಕ ಅದೆಲ್ಲ ಹೆಂಗಾಡಿದವ್ರು ನೋಡ್ಬೇಕು ಅಂತ ನಮ್ಮ ಮನಸ್ಸಿಗೆ ಬಂತು ಅವನೇ. ಇಲ್ಲಿಂದ 10 ಕಿಲೋಮೀಟ್ರು 12 ಕಿಲೋಮೀಟ್ರ್ ಆಯ್ತದೆ ಅಲ್ಲಿಗೆ. ಏಚ್ಕಿಳಿಯಿಂದ ತೊರ್ಮವ್ಗೆ. ಈ ನಮಗೆ ಸೈಕಲ್ ತಗೊಳಕ್ಕೂ ಸೈಕಲ್ ಇಲ್ಲ ಆನೆ. ನಡ್ಕೊಂಡೇ ಹೋಗ್ಬೇಕು ಅಲ್ಲಿಗೆ. ಹೋಗಿ ನಾಟಕ ನೋಡ್ಕೊಂಡು ಪುನಃ ಮತ್ತೆ ಅಲ್ಲಿಂದ ನಾವು 5 ಗಂಟೆಗೆ ಮನೇಲಿ ಇರಬೇಕು. ಅಷ್ಟು ಕಟ್ನಿಟ್ಟಾಗನೆ ನಮ್ಮ ತಂದೆಯವ್ರದ್ದು. ತಂದೆ ಭಯ. ಅಲ್ಲಿ ನಾಟಕ ನೋಡಿದಾಗ ನಮಗೆ ನಾವು ಯಾಕೆ ಇದನ್ನು ಕಲಿಬಾರ್ದು, ಕಲಿಬೇಕು ಅನ್ನೋ ಮನಸ್ಸಿಗೆ ಆಸಕ್ತಿ ಬಂದದ್ದು ಅಲ್ಲಿಂದೇನೆ. ತಬಲಾ ತುಂಬ ಚೆನ್ನಾಗಿ ನುಡಿಸ್ತಿದ್ರು ನಮ್ಮ ಗುರುಗಳು. ಈಗ ನುಡಿಸ್ತಾರೆ ಅಂತ ಹೇಳ್ತೀವಿ, ಏನು ಯಾವತ್ತು ನಮಗೆ ಗೊತ್ತಿಲ್ಲ. ವಯಸ್ಸಾಗಿರೋನು ಈ ಮುದ್ಕೈ ಹೆಂಗೆ ಬಡೀತಾನೆ ಆ ತಬಲಾ. ನಾವು ಹಿಂಗೆ ಕಲ್ತ್ರೆ ಆಯ್ತದಲ್ಲ ಅನ್ನೋ ಆಸಕ್ತಿ ಬಂತು ನಾಟಕದಿಂದ. ಬಂದು ತಬಲಾ ತಕ್ಕಂಡು ಪಾಠಕ್ಕೆ ಹೋಗೋಕ್ಕೆ ನಮಗೆ ತಬಲಾ ತಕ್ಕೊಡೋರು ಎಲ್ಸಿಲ್ಲ ಸರ್. ಈ ನಮ್ಮ ಮನೇಲಿ ಮೊದಲೇ ಆಗಲ್ಲ. ಯಾರು ಕರೀತಾರೆ ಕೂಲಿಗೆ ಹೋಗು, ಆರಂಭ ಮಾಡು, ಮನೆ ವ್ಯವಹಾರ ನಡಿಬೇಕು, ನೀ ಹಿಂಗೆ ಹೋದ್ರಿ ಹೆಂಗೆ ಅಂತ. ಆಗ ಒಬ್ಬರು ಕಲಾವಿದರು ನನಗೆ ಒಂದು ತಬಲಾ ಕೊಟ್ಟರು ಸರ್ ಒಂದು. ಆಗ ಮೈಸೂರಿಗೆ ತಗೊಂಡೋಗಿ ಶ್ರೀಕಂಠಪ್ಪನವ್ರ ತಕ್ಕೆ ಹೋಗೋ ಪಾಠಕ್ಕೆ ಅಂತಲೇ ಅಲ್ಲಿಗೆ ಹೋದೆ ಸರ್. ಹೋಗಿ ಕೇಳಿದಾಗ ಅವರು ಒಂದು ಟೈಮ್ ನಿರ್ಧಾರ ಮಾಡಿದ್ರು, ಇಂತಿಂಥ ಟೈಮಿಗೆ ಸಿಗ್ತೀನಿ ನಾನು, ಆ ಟೈಮು ಬರಬೇಕು. 1 ತಿಂಗಳು ನನಗೆ ದುಡ್ಡಲ್ಲಿ ಸರ್. ಏನು ಕೆಲಸ ಮಾಡ್ತಿದ್ರಿ? ಈ ಹಳ್ಳಿಗಳಲ್ಲಿ ಮಾಮೂಲಿ ಮನುಷ್ಯರು ಪಂಪ್ ಸೆಟ್ ಬಾವಿ ಮಾಡ್ತಾರಲ್ಲ ಸರ್, ಕೂಲಿ ಕೆಲಸ, ಹೊಲ ಗದ್ದೆ ಕೆಲಸ ಮಾಡಬೇಕು. ಆವಾಗ ಇವತ್ತೆಲ್ಲ 75 ಪೈಸೆ ಸರ್ ನಮಗೆ. 12 ಆಣಿ ಕಾಲದಲ್ಲಿ ಸರ್ 1 ರೂಪಾಯಿನೂ ಇಲ್ಲ ನಮಗೆ. 75 ಪೈಸೆ ಕೊಟ್ಟರೆ 12 ಆಣಿ. ಹೆಚ್ಚು ಕಡಿಮೆ ಒಂದು 73 75ರಿಂದ ಆಚೆಗೆ ಸರ್. 75ರಿಂದ ಆಚೆಗೆ 75 ಪೈಸೆ ಕೊಟ್ಟರೆ ಏನಾರ ಇನ್ನೂ ಒಂದು ತೇವ್ರು ಉಳ್ಕೊಬಿಟ್ಟದೆ ಅಂದರೆ ಆ ತೇವ್ರು ಕೊಚ್ಚಿ ಸಂಪಾದನೆ ಮಾಡಿದ್ವು ಅವರು. 10 ಪೈಸೆ ಕೊಡ್ತಾರೆ, 5 ಪೈಸೆ ಕೊಡ್ತಾರೆ. ಅದು ಈಸಿ ಕಾಸು ಸೇರ್ಕಣೆ ಮಾಡ್ಕೊಂಡೇನೆ ಹೆಚ್ಚುವರಿಯಾಗಿ. ಅದು ಮನೆ ಕೊಡ್ತಿರಲಿಲ್ಲ ನಾನು. 12 ಆಣಿ ಹೆಂಗೆ ಕೊಡ್ಬೇಕು ನಮ್ಮ ತಂದೆಗೆ 75 ಪೈಸೆನ. ಇನ್ನು 5 ಪೈಸೆನೋ 10 ಪೈಸೆನೋ ಕೊಟ್ಟರೆ ನಾವೇನು ತಿನ್ನಂಗಿಲ್ಲ. ಬಚ್ಚಿಟ್ಟು ಮಡಿಕೊಂಡು ಕೊನೆಗೆ ಆಗ ಒಂದು ಸೈಕಲ್ ತಗೊಂಡೇನೆ. ಸೈಕಲ್ ತಗೊಂಡು ಆದಮೇಲೆ ಇನ್ನು ಪಾಠಕ್ಕೆ ಹೋಗ್ಬೇಕು. ಒಂದು ತಬಲಾ ಕೊಟ್ಟರೆ ಒಂದು ಡಗ್ಗ ಬೇಕು, ನೀ ಎಡ್ದ ಕೈಲಿ ನುಡ್ಸೋದು. ಯಾರನ್ನೋ ಒಬ್ಬರು ಕೇಳಿದೆ ನಾನು, ಸುಜಯ ರಾಜ್ ಅಂತ ಎಲ್ಪ್ ಮಾಡಿದ್ರು ನನಗೆ ನಂಜನಗೂಡವರು. ತಗೊಂಡು ಹೋಗೋ, ನೀನು ಪಾಠ ಮಾಡಿಸ್ತಾ ಕೂಡ ನನಗೆ ತಗೊಂಡು ಹೋಗಪ್ಪ ಹಂಗಂತೇಳಿ ಕೊಟ್ಟಾಗ ಮೈಸೂರಿಗೆ ಹೋಗೋಕೆ ಸರ್ 70 ಪೈಸೆ ಚಾಮರಾಜಪುರಂ ರೈಲ್ವೆ ಸ್ಟೇಷನ್ಗೆ. ನಮ್ಮ ತಂದೆ ಕಾಸು ಕೊಡೋಂಗಿಲ್ಲ ನಮಗೆ. ಸೈಕಲ್ನೇ ಹೊಡೆದೀನಿ ಪಾಠಕ್ಕೆ. ಏಚ್ಕಳ್ಳಿಯಿಂದ ಮೈಸೂರಿಗೆ ಹೆಚ್ಚು ಕಡಿಮೆ 25-26 ಕಿಲೋಮೀಟ್ರ್ ಆಗ್ತದೆ. ಹೌದು. ಹೋಗಿ ಮಾಡ್ಕೊಬಂದು ಇಲ್ಲಿ ಇವ್ರ ಕಟ್ಟಾಗನೆಗೆ ಇಲ್ಲಿ ದುಡಿಮೆನೂ ಮಾಡಬೇಕು ನಾನು. ದುಡಿಮೆ ಮಾಡಿ ದುಡ್ಡು ಕೊಡ್ಬೇಕು ನಮ್ಮ ತಂದೆಗೆ. ದುಡಿಮೆ ಮಾಡಲಿಲ್ಲ ಅಂದ್ರೆ ಒಟ್ಟು ಗುಡ್ಕಿಲ್ದಂಗೆ ಆಯ್ತದೆ. ಇಷ್ಟು ಮಾಡಿ ಯಾವಾಗ ನಾಟಕ ಟ್ಯೂಷನ್ಗೆ ಸೇರ್ಕೊಂಡೆ ಸರ್, ಸುಮಾರು ಜನ ನನಗೆ ಇಲ್ಲ ಮಾಡ್ತಾನೆ ಆ ಹುಡುಗ, ಸಪೋರ್ಟ್ ಮಾಡಬೇಕು ಅಂತೇಳಿ ಮಾಡಿ ಸರ್ ಅವನಿಗೆ ಪಾಠ ಮಾಡಿ ಅಂತೆಲ್ಲ ಹಿರೀಕಲಾವಿದ್ರು. ನಮ್ಮ ತಾಲೂಕಲ್ಲಿ ಡ್ರಾಮಾ ಮಾಸ್ಟರ್ಗಳು ಒಬ್ಬರು ಇಬ್ಬರಲ್ಲ, ಒಂದು 30-40 ಜನ ಹಿರಿಯವರು ಹಿಂದೆ.
ಅವರೆಲ್ಲ ನನಗೆ ಹೇಳಿ ನಮ್ಮ ಗುರುಗಳ ಹತ್ರ ಮೈಸೂರಿಗೆ ಬಂದು ಅವರು ನಮ್ಮ ಮಾಸ್ಟ್ರಿಗೆ ಹೇಳಿ ಇಲ್ಲಿ ನಾಟಕ ಬಂತವೆಲ್ಲ ನಮ್ಮ ಮಾಸ್ಟ್ರುಗಳಿಗೆ ಹೇಳಿ ಗುರುಗಳಿಗೆ ಮಾಡಿ ಅವನು ತುಂಬ ತೊಂದರೆ ಅಲ್ಲ, ಅವನ ಬಡವ ಪಾಪ ಅವನು ಮಾಡಿಕೊಡಿ ಸರ್. 1-2-3 ವರ್ಷ ಪಾಠ ಮಾಡಿದೆ ಅವ್ರ ಹತ್ರನೇ. ಒಂದು ಸಾರಿ ಏನು ಈ ತಬಲಾ ಸೃಷ್ಟಿ ಮಾಡೋಕ್ಕಾಯ್ತಿರ್ಲಿಲ್ಲ ಅವನೇ. ಏನು ಮಾಡ್ತಾ ಇದೆಯಾ ನೀನು ಅಂದ್ಬಿಟ್ಟು ಈ ಸುತ್ತಕಲ್ಲಿ ಆಯ್ತಲ್ಲ ಸರ್, ಇದರಲ್ಲಿ ಕೂತಿದ್ದು ಹಿಂಗೆ ಹೊಡೆದ್ರು ಅವನೇ, ಈ ಬೆರಳೆ ಹೊಡೆದು ಹೋಗ್ಬಿಡ್ತು ನನಗೆ. ಈ ಥರ ಸುತ್ತಕಲ್ಲಿ ಹೊಡೆದದು ಇದು ನೋಡಿ, ಬೆರಳು ಹೊಡೆದೋಗಿ ಇನ್ನೂ ಉಳ್ಕತ್ತು ನನಗೆ. ಇದು ಇನ್ನೂ ಮಾರ್ಕಿದ್ದೆ ನೋಡಿ ಸರ್, ಹಿಂಗಿದೆ. ಈ ಹೊಡೆದೋಗಿರೋ ಇದರಲ್ಲಿ ಅದಾದ ಸರಿ ಸತತವಾಗಿ ಇಲ್ಲ, ನಾನು ಮಾಡಲೇಬೇಕು, ಪಾಠ ಮಾಡಲೇಬೇಕು, ಅದೇನೇ ಆಗ್ಬಿಡಿ ಇದರಿಂದ. ಈ 3 ವರ್ಷ ಮಾಡಿರೋದನ್ನ 1 ವರ್ಷದಲ್ಲೇ ಗ್ರಹಿಸ್ಕೊಳಂಗೆ ಆಗ್ಬಿಡ್ತು ಸರ್ ನನ್ನ ಪಾಠ. 4 ವರ್ಷ ಮಾಡಿದೆ. ನಮ್ಮ ಗುರುಗಳಿಗೂ ಅಂತಿಮ ಭಾಗ ಆಯಿತು, ನುಡ್ಸೋಕ್ಕಾಯ್ತಿರ್ಲಿಲ್ಲ. ಅದ್ರ ಜೊತೆಗೆ ಟಿ ವಿ ಭದ್ರಾಚಾರ್ಯವರ ಶಿಷ್ಯ ಮಳವಳ್ಳಿ ರಾಮಕೃಷ್ಣಣ್ಣ ಅಂತ ಒಳ್ಳೆಯ ಮಿನಿಟ್ ತಬಲಿಸ್ಟು, ನಮ್ಮ ಗುರುಗಳು ಹಂಗೇನೆ ಅವರು. ಅವ್ರ ಜೊತೆ 1-2 ವರ್ಷ ತಬಲ ಹೊತ್ಕೊಂಡು ಹೋದೇನೆ. ನೈಟು ನಾಟಕ್ಕೆ ಹೋದ್ರೆ ಮೈಸೂರಿಂದ ನಾಟಕ ಬಂದ್ಬಿಟ್ಟಿದ್ದೀನಿ ಸರ್. ಮನೆಯಾಗೆ ಡ್ಯೂಟಿಗೆ ಹೋಗ್ಬೇಕಲ್ಲ, ಬಸ್ಸಿಗೆ ಕಾಸಿಲ್ಲ. ಅವ್ರ ನಾಟಕ ನುಡ್ಸ್ಕೊಂಡು ಆಟೋದಲ್ಲಿ ಬರ್ತೀವಿ ಕಣಪ್ಪ ಅಂತ ಹೊಂಟೋದ್ರು. ನನಗೆ ಬಸ್ಸಿಗೆ ಬರೋಕ್ಕೆ ಕಾಸಿಲ್ಲ. ರೈಲ್ ಹತ್ತಕ್ಕೆ 70 ಪೈಸೆ ಟಿಕೆಟ್ ತಗೊಳಕ್ಕೆ ಕಾಸಿಲ್ಲ. ಅವ್ರಿಗೆ ಕೇಳೋಕ್ಕೂ ಭಯ ನನಗೆ. ಕೊಡೋದು ಕೊಡಲಿಲ್ವ, ಕೊಡ್ತಿರ್ಲಿಲ್ವ ಗೊತ್ತಿಲ್ಲ. ಬರದೇ ಹೋಗ್ಬಿಟ್ಟದು, ನಾಳೆ ಬೇಡ ಕಾಸು ಕೇಳ್ತಾನೆ ಅಂತ ಎಲ್ಲಿ ನನ್ನ ಕರೆಯಲ್ವೋ. ಈ ಭಯ ಕಾಡ್ಕೊಂಡು ಸರ್ ನಾನು ಕಾಸು ಕೇಳ್ತಿರ್ಲಿಲ್ಲ. ಇಂತೇವು ಎಷ್ಟೋ ದಿನ ನಡ್ಕೊಂಡು ಬಂದ್ಬಿಟ್ಟಿನಿ. ಮೈಸೂರಿಂದ 25 ಕಿಲೋಮೀಟ್ರು ಬರೀ ರನ್ನೇ ಮಾಡ್ಕೊಂಬಂದೀನಿ. ಅಷ್ಟಾಗಿ ಇಷ್ಟರಲ್ಲೆಲ್ಲ ಮಾಡ್ಕೊಬಂದು ಸರ್. ಈಗ ನಾನು ಒಂದು ಲೆವೆಲ್ಗೆ ಬಂದು ಇದರಲ್ಲಿ ಹೆಸರು ತಗೋಬೇಕಾದ್ರೆ ನಮ್ಮ ತಾಲೂಕಾದ್ಯಂತ ಉಪಾಧ್ಯಾಯರು ಸಾಥ್ ಕೊಟ್ಟರು ನನಗೆ. ಈ ವೇದಿಕೆಗೆ ಬರೋಕ್ಕೆ ದಾರಿ ಮಾಡಿಕೊಟ್ರು. ಈ ಫಸ್ಟೇ ಸರ್ ನನಗೆ ಮುಳ್ಳೂರ ಕ್ಲಾರಿನೆಟ್ ಮಾದೇವಣ್ಣ ಅಂತಿದ್ರು ಒಬ್ಬರು. ಜೊತೆಗೆ ಅವರು ಡ್ರಾಮಾ ಮಾಸ್ಟ್ರು ಕೂಡ. ಅವರ ಅಣ್ಣವರು ಪೋಸ್ಟ್ ಮಾಸ್ಟ್ರು ಗುರುಸಿದ್ದಯ್ಯ ಅಂತಿದ್ರು. ಪೋಸ್ಟ್ ಆಫೀಸಲ್ಲಿ ಜಾಬಲ್ಲಿದ್ದರು. ಅವರು ಗೀಕಳ್ಳಿ ಉಂಡಿ ರಾಮಸ್ವಾಮಣ್ಣ ಅಂತಿದ್ರು ಸರ್, ಒಬ್ಬರು ಡ್ರಾಮಾ ಮಾಸ್ಟ್ರು. ಅವರು ಕೂಡ ಅದ್ರ ಜೊತೆಗೆ ಕಿರ್ಗುಂದ ಗುರುಸಿದ್ದಯ್ಯ ಅಂತ ಡ್ರಾಮಾ ಮಾಸ್ಟ್ರು, ಕಿರ್ಗುಂದ ರಂಗಸ್ವಾಮಣ್ಣ ಅಂತ ಒಬ್ಬರು ಡ್ರಾಮಾ ಮಾಸ್ಟ್ರು. ಮತ್ತು ನಮ್ಮ ಸಿಂಧುಳ್ಳಿಪುರದ ಈ ಲೋಕೇಶ್ ಅವ್ರ ತಂದೆ SM ಸಿದ್ದಯ್ಯ ಅಂತೇಳಿ ಅವ್ರ ಹೆಸರು. ವೈಲಿನ್ ಮಾಸ್ಟ್ರು ವಿತ್ತು ಒಳ್ಳೆ ಡ್ರಾಮಾ ಮಾಸ್ಟ್ರು. ಅದ್ರ ಜೊತೆಗೆ ಸರ್ ನಮ್ಮ ತೊರ್ಮಲ್ಲಿ ಒಬ್ಬರು ಕ್ಲಾಂಟ್ ಮಾಸ್ಟ್ರು ಇದ್ದರು, ರಂಗದಾಸಯ್ಯ ಅಂತ. ಡೋಲ್ ಮಾಸ್ಟ್ರು ಸಣ್ಮದಯ್ಯ ಅಂತ. ಇವರೆಲ್ಲ ನನಗೆ ತುಂಬ ಉತ್ತೇಜನ ಕೊಟ್ಟರು. ಅಲ್ಡ್ರಲ್ಲಿ ಒಬ್ಬರು ಡ್ರಾಮಾ ಮಾಸ್ಟ್ರು ಸೋಮಣ್ಣ ನಾಯ್ಕ ಅಂತೇಳಿ, ಇಲ್ಲ ಒಳ್ಳೆ ತಬಲಿಸ್ಟ್ ಅವರು, ಅವ್ರಿಗೆ ನಾವು ಮಾಡಬೇಕು ಒಳ್ಳೆ ಹುಡುಗ ಅಂತೇಳಿ ಅವರು. ಕಳೆಯಲ್ಲೇ ಚಿಕ್ಕಣ್ಣ ನಾಯ್ಕ ಅಂತ ಒಬ್ರು ಇದ್ದರು. ಅವರು ಕೂಡ ನಮ್ಮ ಅಲ್ಡ್ರಲ್ಲಿ ಶಿವರಾಜು ಅವರ ತಂದೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅವ್ರ ಅಣ್ಣ. ಬದರ್ನವಾಳ ಸಿದ್ದಪ್ಪ ಅಂತ ನಾಟಕದ ಮಾಸ್ಟ್ರು, ಅವ್ರ ಮಕ್ಕಳು ಅಪ್ಪ ಮಗ ಇಬ್ಬರು ಡ್ರಾಮಾ ಮಾಸ್ಟ್ರೇ. ನಮ್ಮ ಬದನವಾಳ ಅವರೇ ಶ್ರೀನಿವಾಸಣ್ಣ ಅಂತ ಇನ್ನೊಬ್ಬರು ಮಾಸ್ಟ್ರು ಇದ್ದರು. ಅವರು ಎಡ್ತಲ್ಲೇ ತಂಬಿ ಮಾಸ್ಟ್ರು ಅಂತ ಒಬ್ಬರು ನಾದಸ್ವರ ಕಲಾವಿದರು, ಒಳ್ಳೆ ಡ್ರಾಮಾ ಮಾಸ್ಟ್ರು. ಅವರು ಕುನ್ಗಳ್ಳಿ ಕೆಂಪಣ್ಣವರು, ಒಡನಹಳ್ಳಿ ಚಿಕ್ಕಣ್ಣವರು, ಮದ್ದೂರು ನಂಜಪ್ಪ, ನಮ್ಮ ಕೋಚ್ನಲ್ಲಿ ಮಾದಯ್ಯ ಅಂತಿದ್ರು. ಅವರು ಇನ್ನೂ ಸುಮಾರು ಜನ ಕಲಾವಿದರು ಸರ್. ಈ ಭಾಗದಲ್ಲಿ ಫಿಟ್ಟಿಗಿಳಿಸ್ತಾರೆ ನನಗೆ. ಫಿಟ್ಟಿಗೆ ಬತ್ತಾನೆ ನನ್ನನ್ನು ಆ ಜನ ಗುರ್ಸೋಕ್ಕೆ ದಾರಿ ಆಯಿತು. 82ನೇ ಇಸ್ವಿಲಿ ಸರ್ ನನಗೆ DR ಪೊಲೀಸಿಗೆ ಸೆಲೆಕ್ಟ್ ಆಗಿದ್ದವನು. DR ನಮ್ಮ ತಂದೆಯವರು ಬೇಡ, ಎಲ್ಲೋ ಹೆಣ ಕಾಯ್ಬೇಕು ಕಾಡಲ್ಲಿ ಅಂತೆ ತೋಕೆಲ್ಲ ಹಾಕ್ಬಿಡ್ತಾರೆ, ನನ್ನ ಮಗ ಹೋಗೋದು ಬೇಡ, ಇರಲಿ ಅಂತೇಳಿ ಉಳಿಸ್ತವನು. ನಾನು ಖಾಲಿ ಕೂತ್ಕೊಳ್ಳೋಕ್ಕೆ ಆಯ್ತಾ ಇರಲಿಲ್ಲ. ಹೆಚ್ಚು ಕಡಿಮೆ ಒಂದು 80 ಪೈಸದ ಭಾಗ ಡ್ರಾಮಲ್ಲಿ ಇದ್ದೆ ಸರ್ ನಾನು.
ಡ್ರಾಮಾಗಳನ್ನ ಡ್ರಾಮಾ ಅಂದ್ರೆ ಬೆಳಿಗ್ಗೆ ಟೈಮ್ ನಡೆಯುತ್ತಾ ನೈಟ್ ಟೈಮ್ ನಡೆಯುತ್ತಾ? ಸರ್ ನೈಟು ನಡೀತಿತ್ತು. ಇವತ್ತಿನ ಇದರಲ್ಲಿ ಸ್ಟೇಡಿಯಮಲ್ಲಿ ಬೆಳಿಗ್ಗೆ ನಡೀತದೆ. ಅದು ಒಂದೊಂದು ಕಾರ್ಯಕ್ರಮಗಳು. ಹೌದು. ಆದರೆ ಬಹುಪಾಲು ಗ್ರಾಮೀಣ ಭಾಗದಲ್ಲೆಲ್ಲ ನಡೆಯೋದು ನೈಟೇ ಸರ್. ನೈಟ್ ನೈಟ್ ಎಷ್ಟೊತ್ತು ಶುರುವಾಗಿ ಎಷ್ಟೊತ್ತು ಮುಗಿಯುತ್ತೆ ಸರ್ 9-9:30 ಶುರುವಾದರೆ ಹಾಂ ಬೆಳಗಿನ ಜಾವ 5:30 6 ಗಂಟೆ ಆಗ್ಬಿಡುತ್ತೆ ನಮ್ಮ ಹಳ್ಳಿ ಭಾಗದಲ್ಲಿ. ಅಂದರೆ ಅವಾಗಿಂದ ಅಷ್ಟು 8-8:30 ಬೆಳಿಗ್ಗೆ 6 ಗಂಟೆವರೆಗೂ ತಬಲ ನುಡಿಸ್ತಾನೆ ಇರ್ತೀರ? ನುಡಿಸ್ತಾನೆ ಇರ್ತೀವಿ. ಅವರು ಸಂಭಾಷಣೆ ಮಾತಾಡುವಾಗ 5 ನಿಮಿಷ ಬಿಡುವು ಸಿಕ್ಕಿದ್ರೆ ಇನ್ನು ಥ್ರೂ ಔಟ್ ಇಡೀ ನೈಟೆಲ್ಲ ತಬಲಾ ಪ್ಲೇ ಮಾಡಲೇಬೇಕು ಅವನೇ. ಅಂದರೆ ನೀವು ರಾತ್ರಿ ಪೂರ್ತಿ ಎಲ್ಲ ಕಾರ್ಯಕ್ರಮ ನುಡಿಸ್ತೀರ, ಬೆಳಗ್ಗೆ ಟೈಮ್ ಮಲಗಿರ್ತೀರ? ಹೌದು ಅವನೇ. ನಿಮ್ಮ ಜೀವನ ಎಲ್ಲ ಹೀಗೆ ನಡೆದ ಹಿಂಗೆ ಆಯಿತು ನಮ್ಮ ಜೀವನ. ಹಿಂಗೆ ಅಂದರೆ ಆ ಒಂದು 75 ರೂಪಾಯಿಂದ ಶುರುವಾದಂಥ ಜೀವನ ಸುಮಾರು ಎಷ್ಟುವರೆಗೂ ಸಂಪಾದನೆ ಮಾಡಿರ್ಬೋದು ಅಂದಾಜು ಹಣ ನೀವು? ಈಗ ನನ್ನ ಸಂಪಾದನೆಯಲ್ಲಿ ಸಹ ಇದೊಂದು 35 ವರ್ಷದಲ್ಲಿ ಹೆಚ್ಚು ಕಡಿಮೆ ಇಲ್ಲ ಅಂದರೂ 1 ಕೋಟಿ ದಂಡ್ಕಂಟು ಸಂಪಾದನೆ ಆಗಿದೆ ಸರ್ ಈ ತಾಯಿಲಿ. ಈ ತಾಯಿ ನಂಬಿ 75 ರೂಪಾಯಿಂದ 1 ಕೋಟಿವರೆಗೂ ಕೋಟಿವರೆಗೂ ತಬಲದಲ್ಲೇ ಸಂಪಾದನೆ ಮಾಡಿದ್ದೀನಿ. ಆ 1 ಕೋಟಿಯನ್ನ ನೀವು ನಂಬಿರುವಂಥವ್ರಿಗೆ ನೀವು ಅವರ ಬದುಕನ್ನು ಕಟ್ಕೊಡಕ್ಕೆ ಮಾಡ್ಕೊಂಡಿದ್ದೀರಿ. ಹೌದು. ಆದರೆ ಇವತ್ತು ಎಲ್ಲವನ್ನು ಕಳ್ಕೊಂಡು ನಿರಪರಾಧಿ ಅದರ ಆಗಿದೆ. ಹೌದು. ಇವತ್ತು ನಿಮಗೆ ಕಾರ್ಯಕ್ರಮಗಳಿಗೆ ಯಾರು ಕರೀತಾ ಇಲ್ವಾ ಜಾಸ್ತಿ? ಸರ್ ಕರೀತಾರೆ. ಇವತ್ತಿನ ಯುವ ಪೀಳಿಗೆ ಏನು ಮಾಡ್ತಾರೆ ಅಂದರೆ ಸರ್, ಈಗ ನಮ್ಗೆ ಕರೆದ್ರೆ ಅಮೌಂಟ್ ಜಾಸ್ತಿ ಕೊಡಬೇಕು. ಈಗ ಬೇರೆಯವರಾದರೆ 800, 1000, 1500 ನಡೀತದೆ. ಎಲ್ಲಿ ಶಿವಣ್ಣವ್ರಿಗೆ ಕರೆದ್ಬಿಟ್ಟು 1500 ಕೊಟ್ಟರೆ ಬೇಜಾರು ಮಾಡ್ಕೊಂಡರು ಅನ್ನೋ ಅನಿಸಿಕೆ ಮೇಲೂ ಕೂಡ ಕೆಲವು ಹಿಂದೆ ಸೇರ್ತಾರೆ. ಬಟ್ ನಿಮಗೆ ಆ ಥರ ಇಲ್ಲ, ಅಷ್ಟು ಕಾರ್ಯಕ್ರಮ ಈಗ ಮಾಡಲೇಬೇಕಲ್ಲ ಸರ್, ಜೀವನ ನಡಿಬೇಕಲ್ಲ. ನಿಮ್ಗೆ ಇದು ಬಿಟ್ಟರೆ ಬೇರೆ ನಿಮಗೆ ಇನ್ನೇನಿಲ್ಲ. ಈಗ ನೀವು ನಿಮ್ಮ ಮಿಸ್ಸಸ್ಸು ನಿಮ್ಮ ಬದುಕು ನಡಿಬೇಕು ಅಂದರೆ ಈಗಲೂ ತಬಲಾ ನುಡ್ಸೇ ಸಂಪಾದನೆ ಮಾಡಬೇಕು. ಜೊತೆಗೆ ಇದ್ರ ಜೊತೆಗೆ ತಬಲಾ ವರ್ಕು ಮಾಡ್ತೀನಿ. ಸ್ವಲ್ಪ ತಬಲಾ ವರ್ಕ್ ಅಂದರೆ ಏನು ಮಾಡ್ತೀರಾ? ಈ ತಬಲಾನ ಪೂರ್ತಿ ಎಲ್ಲ ಬಿಚ್ಚಿ ಹೊಸ್ದಾಗಿ ಮುಚ್ಚಿಗೆ ಹಾಕಿ ಕರಣೆ ಹಾಕಿ ಈ ಕೆಲಸನೂ ಮಾಡ್ಕೊತೀನಿ. ಅಂದರೆ ಬದುಕಬೇಕು ಅಂತಂದ್ರೆ ಇದೆಲ್ಲ ಮಾಡಲೇಬೇಕು ಸರ್. ಅಂದರೆ ಒಂದು ತಬಲವನ್ನು ಬಿಚ್ಚಿ ಮತ್ತೆ ರೆಡಿ ಮಾಡ್ತೀರಿ, ಹೊಸ ತಬಲಾ ನಾನೇ ಮಾಡ್ತೀನಿ. ಇದು ಯಾಕೆ ನೀವು ತಬಲಾ ಇಷ್ಟೊಂದು ಫೇಮಸ್ ತಬಲಾ ಕಲಾವಿದರಾಗಿದ್ದು ಕೂಡ ಈ ತಬಲಾ ರಿಪೇರಿ ಅಥವಾ ಹೊಸದಾಗಿ ತಬಲಾ ಮಾಡಬೇಕು ಅನ್ನೋದು ಯಾಕೆ ಕಲಿಬೇಕಾಯ್ತು ಸರ್? ಇದು ಹೆಂಗೆ ಅಂದರೆ ಸ್ಟಾರ್ಟಲ್ಲಿ ಸರ್ ನಾವು ನಾಟಕ ಹೋಯ್ತಿದ್ವಲ್ಲ ಸರ್, ತಬಲಾ ಮೇಕರ್ ರಾಮಣ್ಣ ಅಂತಿದ್ರು ಇರ್ವಿನ್ ರೋಡಲ್ಲಿ ಒಬ್ಬರು. ಒಂದೊಂದು ವರ್ಷಕ್ಕೆ 10,000 ರೂಪಾಯಿ ಅಡ್ವಾನ್ಸ್ ಕೊಡ್ತಿದ್ವು ಸರ್ ಅವ್ರಿಗೆ. ಈ ನಮ್ಮ ಮಳವಳ್ಳಿ KG ಕಾಳೆ ಅಂತ ಒಬ್ಬ, ನಾನು ಪಟ್ನ ಶಿವಣ್ಣ ಅಂತ ಒಬ್ಬರು, ಮಳವಳ್ಳಿ ರಾಮಕೃಷ್ಣನ್ ಅವರು ಸ್ಟೂಡೆಂಟೇ ಅವ್ರೂ ಕೊಡ್ತಿದ್ದ. ಅವ್ರೇನು ಮಾಡಿದ್ರು ಸರ್, 10,000 ಅಡ್ವಾನ್ಸ್ ಕೊಟ್ಟರು. ಒಂದು ಸಾರಿ ತಬಲಾ ನನಗೆ ನನ್ನ ಟೈಮ್ಗೆ ಸಿಗಲಿಲ್ಲ. ನನಗೆ ನಾಟಕವನ್ನು ಹುಡ್ಸ್ಕೊಂಡು ಬಂದು ಕಪ್ನಾಕ್ರದು ಆಗ ಒಂದೊಂದು ಜೊತೆ ತಬಲಾ ಇತ್ತು ನೇನಂತ, ಎಲ್ಲ ಶ್ರುತಿಗೂ ಒಂದೊಂದೇ ತಬಲಾ ತಗೊಂಬಂದು ಕೊಟ್ಟೇನೆ. ಅಣ್ಣ ಇದು ಕಾರಣ ಆಗ್ಬಿಡಿ, ಬೆಂಗಳೂರಿಗೆ ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ನಾಟಕ ಹೋಗ್ಬೇಕು ನಾನು. ಚೀಣ್ಯ ಕೃಷ್ಣಮೂರ್ತಿ ಅಂತ ಕ್ಲಾರಿನೆಟ್ಟು ಸರ್ ಅವರು, ಅವ್ರ ಜೊತೆಲ್ಲ ಆಯ್ತಾ ಕಾರಣ ನಾಟಕ ಬೇಕು ಆಯ್ತು ಬಿಡು ಅಂದರು. ಓದವ್ರು ಏನು ಮಾಡಿದ್ರು, ನಾವು ಹೆಂಗೆ ಕೊಟ್ಟಿದ್ದೀವಿ ಹಂಗೆ ಮಡಿಕೊಂಡವ್ರೆ ಏನೇ ತಬಲಾ. ಸಾಯಂಕಾಲ ನುಡ್ಸೋಕ್ಕೆ ನನಗೆ ಕಪ್ನಾಕರ್ ಬೇಯಿಸ್ಬೇಕು ನಾಟಕಕ್ಕೆ. ಆ ತಬಲಾ ಇಲ್ಲ. ತಬಲಾ ಯಾರು ಸಾಲ ಕೊಡಲ್ಲ, ಬಾಡಿಗೆ ಕೊಡಲ್ಲ. ಆಗ ತಬಲಾ ಬೇಕಾದ್ರೆ ಚಿನ್ನಸ್ವಾಮಣ್ಣ ಅಂತೇಳಿ ರಾಮಣ್ಣವರ ಅಣ್ಣನೇ ಹೇಳ್ತಾ ಇದ್ದೆ, ನಾಟಕ ಹೋಗ್ಬೇಕು ಹಿಂಗೆ ಮಾಡ್ಬಿಟ್ಟಲ್ಲ ಅಂತ ಹೇಳ್ತಿದ್ದೆ. ಅವ್ರ ಅಣ್ಣವ್ರು ಕರ್ಕೋಗಿ ಬೇರೆಯವ್ರು ತಬಲಾ ಕೊಟ್ಟು ಬೆಳಿಗ್ಗೆ ಗಂಟೆ ಇದು ಹಾಕಿ ಮಡಗಿರ್ತೀನಿ, ಹೋಗಪ್ಪ ತಗೊಂಡು ಹೋಗು ನಾಟಕಕ್ಕೆ ಅಂತೇಳಿ ಅವರುಗಳು ಕೂಡ ಇಂಥ ಕಲಾವಿದರು ಕೂಡ ನನಗೆ ಹೆಲ್ಪ್ ಮಾಡಿಕೊಟ್ರು. ಅದರಿಂದನೇ ಇನ್ನು ಅವ್ರ ಹತ್ರನೂ ಹೋಗಿ ನಾನು ದುಡ್ಡು ಕೊಡಬೇಕು, ಹಿಂಸೆ ಆಯ್ತದೆ. ಏನು ಯಾರಾಗಲಿ ಇದು ನಾನೇ ಕಲ್ತು ನಾನೇ ಮಾಡ್ಕೊಳ್ಳೋಂಗಾದ್ರೂ ಅಲ್ಲೂ ಕೂಡ ಹಣ ನನ್ನ ಮನೆ ಖರ್ಚಿಗೆ ಆಯ್ತದೆ. ಈ ಥರ ಬಳಸ್ಕೊಂಡು ಇದನ್ನೂ ಕಲ್ತಂಗಾಯ್ತು ಸರ್ ನನ್ನ ಜೊತೆ. ಈಗ ನಿಮಗೆ ತಬಲಾ ಕಾರ್ಯಕ್ರಮಗಳಿದ್ದಾಗ ಅಟ್ಲೀಸ್ಟ್ ಇದಾದರೂ ನಿಮ್ಗೆ ಇದಾದ್ರೂ 10 ಪೈಸಕ್ಕೆ ಒಂದು 5 ಪೈಸನಾದ್ರೂ ಉಪಯೋಗ ಆಯ್ತದೆ. ಅಂದರೆ ಕಲ್ತಿದ್ದು ಯಾವ ಕಲೆನೂ ಕೂಡ ವೇಸ್ಟ್ ಆಗಲ್ಲ ಇಲ್ಲ. ನಿಮ್ಮ ಅನುಭವ ಪ್ರಕಾರ? ನನ್ನ ಅನುಭವ ಪ್ರಕಾರ ಇದರಲ್ಲಂತೂ ಸರ್ ನಾನು ಒಳ್ಳೆಯ ಜೀವನನೇ ಇಲ್ಲಿ ಗಂಟ ನನ್ನ ಮಕ್ಕಳ ಬದುಕಿಗೆ ಇದಕ್ಕೆ ಈ ಸಂಪಾದನೆಯಲ್ಲಿ ಸಂಪಾದನೆ ಮಾಡಿ ಸಾಕಾಗಷ್ಟು ಕಳ್ಕೊಂಡಂಗಾಯ್ತು.
ಇಷ್ಟೆಲ್ಲ ಒಂದು 10,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನೀವು ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ, ಕೋಟ್ಯಾಂತರ ರೂಪಾಯಿನ ಸಂಪಾದನೆ ಮಾಡಿದ್ದೀರಾ ಅಂತ ಹೇಳಿದ್ರಿ. ಆದರೆ ಇದಕ್ಕೆ ತಕ್ಕನಾಗಿ ನಿಮಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಇಲ್ಲ. ಯಾವುದು ಕೂಡ ನೀವು ತಗೊಂಡಿಲ್ವಾ? ಇಲ್ಲ ಸರ್, ಇಲ್ಲ. ಅದ್ರ ಬಗ್ಗೆ ನಿಮ್ಗೆ ಯಾವುದು ಗೊತ್ತೇ ಇಲ್ಲ? ಗೊತ್ತೇ ಇಲ್ಲ ಆನೆ. ಬರೀ ನೀವೇನಿದ್ರು ಕಾರ್ಯಕ್ರಮ ಹೋಗೋದು ಬರೋದು ಇದೇ ಆಗಿದೆ, ಹೌದು ಇದ್ರ ಸರ್. ಬಗ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಆನೆ. ಈಗ ತುಂಬಾ ಜನ ಎಷ್ಟೋ ಜಾಸ್ತಿ ಕೇಳ್ತಾರೆ, ಅಥವಾ ಕಲಾವಿದರುಗಳು ಇದ್ದರೋ ಇಲ್ಲೋ ಆ ರೀತಿ ಇರೋದ್ರಿಂದ ಗೊತ್ತಿಲ್ಲ. ಈ ಎಲ್ಲರಿಗೂ ಎಷ್ಟು ಕೊಡ್ತಾರೆ ಅಷ್ಟು ಕೊಟ್ಟರು ಕೂಡ ನೀವು ಕಾರ್ಯಕ್ರಮ ಮಾಡಕ್ಕೆ ಹೋಗಿ ರೆಡಿ ಇದ್ದೀರಾ? ಮಾಡಲೇಬೇಕು ಸರ್, ನಡಿಬೇಕಲ್ಲ ಸರ್, ಜೀವನ ನಡಿಬೇಕಲ್ಲ. ಅಲ್ಲ, ಕೆಲವರು ಅನ್ಕೊಂಡಿರ್ಬೋದು ಈಗ ಅವ್ರ ಮಗನ ಕಳ್ಕೊಂಡು ಇದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿರ್ಬೋದು ಅಂತ ಅನ್ಕೊಂಡಿರ್ಬೋದು, ಆದರೆ ನಿಮಗೆ ಹೊಟ್ಟೆಪಾಡು ಅನಿವಾರ್ಯತೆ. ಹೌದು ಸರ್, ನೀವು ಮಾಡಲೇಬೇಕು ಅನ್ನೋ ಮಾಡಲೇಬೇಕು. ನಿಮಗೆ ವಯಸ್ಸಾಗಿರ್ಬೋದು ಅಥವಾ ನಿಮಗೆ ಆರ್ಟ್ ಸಮಸ್ಯೆ ಇರ್ಬೋದು, ಆದರೆ ನುಡಿಸೋದಕ್ಕೆ ನಿಮ್ಗೆ ಯಾವುದೇ ತೊಂದರೆ ಇಲ್ಲ? ಯಾವ ಥರದ್ದು ತೊಂದರೆ ಇಲ್ಲ. ಎಷ್ಟು ರಾತ್ರಿ ಪೂರ್ತಿ ಈಗಲೂ ರಾತ್ರಿ ಪೂರ್ತಿ ನುಡಿಸ್ತೀನಿ. ಈಗಲೂ ಕೆಲವು ಕಾರ್ಯಕ್ರಮಗಳು ಕರೀತಿದ್ದಾರೆ. ಹೌದು ಸರ್. ನಿಮಗೆ ಬೇಕಾಗಿರೋದು ನಿರಂತರ ಕಾರ್ಯಕ್ರಮ, ಯಾವ್ದಾದ್ರು ಸರ್ಕಾರ ಸೌಲಭ್ಯಗಳು ಬೇಕಾಗಿ. ಹೌದು ಸರ್, ನಮಗೆ ನಿಮ್ಮ ಕಲೆಯನ್ನ ಗುರುತಿಸಿ. ಹೌದು. ನೀವು ಅವಾಗಲೇ ಹೇಳಿದ್ರಿ ಸರ್, ಮಕ್ಕಳಿಗೆಲ್ಲ ಮದುವೆ ಮಾಡಿದ್ವಿ ಅಂತ ಹೇಳಿದ್ರಿ, ಮತ್ತೆ ಮಗನ ಈ ಥರ ಕಳ್ಕೊಂಡ್ವಿ ಅಂತ ಹೇಳಿದ್ರಿ. ಈಗ ಹೆಣ್ಮಕ್ಳು ಯಾರು ಕೂಡ ಅನುಕೂಲವಾಗಿರೋ ಕಡೆ ಎಲ್ಲೂ ಕೊಟ್ಟಿಲ್ಲ, ಅವ್ರು ತಕ್ಕನಂಗಿದ್ದಾರೆ ಅಥವಾ ಅವ್ರು ಯಾರು ಅನುಕೂಲ ಹೆಲ್ಪ್ ಮಾಡುವಂಗಿದ್ದಾರೆ? ಇಲ್ಲ ಸರಿ, ಎಲ್ಲ ಅವ್ರ ಜೀವನ ಸಾಕೊಂಡು ಅವ್ರ ಲೆವೆಲ್ಗೆ ಸಮಸ್ಯೆ. ಈಗ ಅವ್ರು ಇಬ್ಬರು ಇದ್ದರೆ ಈಗ ಇಬ್ಬಿಬ್ಬರು ಮಕ್ಕಳು ಆಗರೇನೆ, ಅವ್ರ ಜೀವನ ಸಾಕೋದೇ ಕಷ್ಟ ಆಗಿದೆ. ಹಂಗಾಗಿ ಇನ್ನು ನಿಮ್ಮ ಗಂಟ ಬರೋದು ತುಂಬ ಕಷ್ಟ ಆನೆ, ನಮ್ಮ ಗಂಟು ಬರೋದು ಕಷ್ಟ. ಈಗ ನಿಮಗೆ ತುಂಬ ನೋವು ಕಾಡ್ತಿರುವಂಥದ್ದು ಈಗ ನಿಮ್ಮ ಮಗನ್ನೇ ಕಳ್ಕೊಂಡಿರೋ? ಹೌದು ಸರ್, ಅದೇ ಮನಸ್ಸಲ್ಲಿ ನಮಗೆ ಚಿಂತೆ ಇರೋದು. ಈಗ ಎಷ್ಟೋ ಸಾವು ನೋವುಗಳನ್ನ ಎಲ್ಲರ ಜೀವನಗಳನ್ನ ನೋಡಿದ್ದೀರಾ, ಓದವರು ಮತ್ತೆ ಬರೋದಿಲ್ಲ ಅಂತ ನಿಮಗೂ ಗೊತ್ತು. ಆದರೆ ಅದನ್ನು ಮೀರಿ ಕೂಡ ಒಳಗಡೆ ಇರುವಂಥ ನೋವು ಬಿಡೋಕ್ಕಾಯ್ತಾ ಇಲ್ಲ ಸರ್. ಅದು ಅಟ್ಲೀಸ್ಟ್ ಕಾರ್ಯಕ್ರಮಗಳು ಎಲ್ಲರೂ ಹೋಗ್ತೀರಾ, ಅಟ್ಲೀಸ್ಟ್ ಅದನ್ನು ಮರಿಬೋದು ಅನ್ಸುತ್ತೆ. ಈ ಕಾರ್ಯಕ್ರಮದಲ್ಲಿ ಈಗ ತಬಲಾ ಜೊತೆ ಕೂತ್ಕೊಂಡ್ರೆ ಸರ್ ಎಲ್ಲ ಮರ್ತ್ಕೊಂಡಿರ್ತೀನಿ. ಪುನಃ ಮನೆಗೆ ಬಂದರೆ ಮಡಗಿದ್ರೆ ಮನೇಲಿ ಇದ್ದದು ಊಟ ಮಾಡ್ಕೊಂಡು ಮಲಿಕಂದ್ರೆ ಎಚ್ಚರ ಆದರೆ ಅದೇ ಕಾಡ್ತಿರುತ್ತೆ ಮನಸ್ಸಲ್ಲಿ. ದುಡ್ದು ಈಗ ನಮಗೂ ಊರಿಗೋಲಾಗ ಅಂತೀವ್ರು ಇಲ್ಲ ಅಂದಾಗ ಮಾಡಿನೋ ಎಷ್ಟು ಸಮಸ್ಯೆ ಅಂತೇಳಿ. ಮಕ್ಕಳಲ್ಲಿ ಯಾವ್ದಾರು ನುಡಿಸಿದ್ದೀರಾ? ನುಡಿಸಿದ್ದೀನಿ ಸರ್. ಯಾವುದು ಅಂತ ಹೇಳ್ತೀರಾ? ಒಂದು ಶಿವಶರಣಿ ಶಂಕಮ ಅಂಥೇಳಿ. ಎಷ್ಟನೇ ಇಸ್ವಿಲಿ? ಹೆಚ್ಚು ಕಡಿಮೆ ಅದು ಸ 80 ಆಗಿರ್ಬೇಕು, 80ನೇ ಇಸ್ವಿಲಿ. ಅದಾದಮೇಲೆ ಸಿಂಧುಳ್ಳಿ ಅಂತೇಳಿ ನಮ್ಮ ನಂಜನಗೂಡು ಪಕ್ಕದಲ್ಲಿ ಹೆಸರುವಾಸಿ ದೇವಸ್ಥಾನ ಬಿಲ್ಲಮ್ಮ ಅಂತ. ಬಿಲ್ಲಮ್ಮ ಅಂತ. ಮಾಡ್ಕೊಳ್ಳೋಕ್ಕೂ ಕೂಡ ನಿಮ್ಮ ಕೈಲಿ ಆಗಲಿಲ್ವಾ? ಇಲ್ಲ ಸರ್, ಆಗಲಿಲ್ಲ. ಎಲ್ಲಿ ಈ ಊರುಗಳು ನಮ್ಮ ಸಂಪಾದನೆಲೆ ಇಲ್ಲಿ ಮನೆಯವರ ಖರ್ಚು ವೆಚ್ಚಗಳೇ ಜೀವನ ಸಾಕೋಕ್ಕೆ ಆಗಿತ್ತಲ್ಲ ಸರ್. ಆಗ ನಾವು ಸಂಪಾದನೆ ಮಾಡೋದು ಹೆಂಗೆ ಅಂದರೆ ಸರ್, ಆಗ ಈಗ ಬರ್ತದಲ್ಲ 10,000 15,000 ರೂಪಾಯಿ ನಾಟಕ ಕಂಟ್ರಾಟು ಅಷ್ಟಿಲ್ಲ. ನೀ ಆವಾಗ 500 ರೂಪಾಯಿ, 1000, 1,500, ಕೊನೆಗೆ 3,000. ಶಿವರಾತ್ರಿ ಒಂದಿನ 10,000 ರೂಪಾಯಿ ಬಿಟ್ರೆ ಸರ್ ನಾಟಕದ ಕಲಾವಿದರಿಗೆ, ಟೋಟಲಿ ಎಲ್ಲ ಕಲಾವಿದ್ರಿಗೂ 10,000 ರೂಪಾಯಿ ಅವತ್ತೊಂದಿನ ಕಲಾವಿದ್ರಿಗೆ ಸಿಗ್ಬೋದು. ಒಂದಿನ ಬೇಡಿಕೆ ಇರುತ್ತೆ. ಇನ್ನು ಮಿಕ್ಕಿದ ದಿನ ಎಲ್ಲ ಅಷ್ಟು ಬೇಡಿಕೆ ಬರಲ್ಲ ಸರ್ ಕಲಾವಿದ್ರಿಗೆ. ಅಂದರೆ ನೀವು ರೂಪಾಯಿಂದ 1 ಕೋಟಿ ಸಂಪಾದನೆ ಮಾಡಿದ್ರು ಕೂಡ ಆ ಕೋಟಿ ದುರುಪಯೋಗ ಇಲ್ಲ. ದುರುಪಯೋಗ ಮಕ್ಕಳಿಗೋಸ್ಕರ, ನಮ್ಮ ಸಂಸಾರ ಜೀವನಕ್ಕೋಸ್ಕರ. ನನ್ನ ತಂಗಿ ಮಗಳು ಒಬ್ಬರು ಲೆಕ್ಚರು ಗಂಗೋತ್ರಿ ಇದರಲ್ಲಿ ಮೈಸೂರಲ್ಲಿ ಬನ್ಮಯ್ಯ ಕಾಲೇಜಲ್ಲಿ. ಅವ್ರ ತಂದೆ ತೀರೋಗ್ಬಿಟ್ರು, ಓದಿಸೋರು ಇಲ್ಲ, ಸಾಕೋರಿಲ್ಲ. ಜೊತೆಗೆ ಆ ಮಕ್ಕಳ ಓದು ಅವ್ರ ಸಾಕಾಣಿಕೆಗೆ ನಂದೇ ಜವಾಬ್ದಾರಿ ಇತ್ತು. ನೆನಪಿಸ್ಕೊತಾರೆ ಕಲಿತಿರೋ ಕಲೆ ನಿಮ್ಮಲ್ಲಿ ಉಳ್ಕಲ್ಲಿ ಅಥವಾ ಬೇರೆ ಯಾರಿಗಾರು ಹೋಗ್ಲಿ ಅಂತ ಯಾರಿಗಾರು ತರಬೇತಿ ಕ್ಲಾಸ್? ಇಲ್ಲ ಸರ್, ನಮ್ಮ ನಂಜನಗೂಡು ತಾಲೂಕಲ್ಲಿ ಸುಮಾರು 8 ಜನಕ್ಕೆ ಟ್ಯೂಷನ್ ಮಾಡ್ತಾ ಇದ್ದೀನಿ. ಅದು ಟ್ಯೂಷನ್ ಅಲ್ಲೇ ಹೋಗಿ ಮಾಡೋದು ಅಥವಾ ಇಲ್ಲೇ ಬಂದು ಮಾಡ್ತೀವಿ? ಇಲ್ಲೇ ಬಂದು ಮಾಡ್ಕೊಂಡು ಹೋಗ್ಬೇಕು ಸರ್. ಇದೇ ಮನೇಲೆ ದಿನಕ್ಕೆ 30 ಜನಕ್ಕೆ ಅಡುಗೆ ಮಾಡಾಕ್ತೀವಿ ಊಟಕ್ಕೆ. ಅಂದರೆ ಪ್ರತಿಯೊಂದು ಕೊಂಡ್ಕೊಂಡೇ ತಗೋಬೇಕು. ಇಷ್ಟ ಆದಾಗ ಇದನ್ನು ಕಟ್ಬೋದು ನನ್ನ ಮನೆ ಅನ್ನೋದಕ್ಕೆ ಆಸೆ ಪಡೋಕ್ಕಾಗಲ್ಲ. ಅಲ್ಲ, ಈಗ ಗ್ರಾಮ ಪಂಚಾಯತಿಗಳಲ್ಲೆಲ್ಲ ಗ್ರ್ಯಾಂಟ್ ಕೊಡ್ತಾರೆ, ಒಂದು ಗ್ರ್ಯಾಂಟ್ ತಗೊಂಡು ಮಾಡ್ಬೋದಾಗಿತ್ತಲ್ವ? ಆಗ ಅದ್ರ ಜೊತೆಗೆ ನಾವು ಹಾಕ್ಬೇಕಾದ್ರೂ ನಮ್ಮ ಕೈಯಲ್ಲೂ ಇತ್ತಿರಲಿಲ್ಲ ಸರ್. ನಮಗೆ ಈಗ ಅದ್ರ ಜೊತೆಗೆ ಒಂದು ಸುಖ ಕೂಡ ಒಂದ್ಸಕ್ಕೆ ಕಷ್ಟ ಆಗಿತ್ತು. ಇವ್ರು ಸಾಕೋದೆ ಕಷ್ಟ ಆಗಿತ್ತು.
ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ಮನೆಯವರು ಸಹ ಅವ್ರ ಬಗ್ಗೆ ನಾನು ಹೇಳಿದ್ದು ಏನು ಹೇಳ್ತೀನಿ ಅಂದರೆ ಅವ್ರ ಬಗ್ಗೆ ಮಕ್ಕಳು ಫಸ್ಟ್ ಅಚ್ಚುಕಟ್ಟಾಗಿ ನೋಡೋಕೆ ಆಸೆ ಪಡ್ತಾರೆ, ನಮ್ಮನ್ನು ನೋಡೋಕೆ ಆಸೆ ಪಡ್ತಾರೆ. ಏನು ಕಾರ್ಯಕ್ರಮ ಇಲ್ಲ ಬಿಡಿ, ಮನೇಲಿ ಅದಲ್ಲ ಗಂಜಿ ಕಾಯಿಸ್ಕೊಳ್ಳೋ ಬಿಡಿ ಅಂತಾರೆ. ಅಂದರೆ ನಿಮಗೆ ತಕ್ಕನಾದಂಥ ಮಡದಿ ಸಿಕ್ಕಿದ್ದಾರೆ. ಹೌದು ಆನೆ. ಈ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಯಾವ ಕಾರಣಕ್ಕಾಗಿತ್ತು ಅಂತ ಏನೋ ಗೊತ್ತಾಯ್ತಾ? ಸರ್ ಕೊಲೀಗ್ಸೇನು ಜಾಸ್ತಿ ಆಗದೆ ಅಲ್ಲಿ ಹೇಳಿದ್ದು, ಇನ್ನು ಮಿಕ್ಕದ್ದು ಏನು ಅಂತ ಗೊತ್ತಿಲ್ಲ. ಏನಾಗಿತ್ತು ಅಂತ ಹೇಳಿದ್ರಿ? ಈ ಆಯಿಲ್ ಕಂಡೀಷನ್ ಜಾಸ್ತಿ ಊಟ ಮಾಡೋದ್ರಿಂದ ಹಿಂಗಾಯ್ತದೆ, ಹಿಂಗೆ ಆಗಿರೋದು ಅಂತ. ಅಂದರೆ ನೀವೆಲ್ಲ ಪ್ರೋಗ್ರಾಮ್ಗಳೆಲ್ಲ ಹೋದಾಗೆಲ್ಲ ಸಿಗೋಲ್ಲ ಅಂಥದ್ದೇ ಊಟ ಏನು ಮಾಡೋಕ್ಕಾಗಲ್ಲ? ಏನು ಮಾಡೋಕ್ಕಾಗಲ್ಲ ಸರ್, ತಿನ್ನಲೇಬೇಕು, ಹಸು ಟೈಮ್ ತಿನ್ನಲೇಬೇಕು. ಇದು ನೋಡಿ, ಒಂದು ಕಡೆ ಉಪಯೋಗ ಆದರೂ ಕೂಡ ಒಂದು ಕಡೆ ಅನಾರೋಗ್ಯನೂ ಕೂಡ ಸೃಷ್ಟಿ ಆಗ್ತದೆ. ಹೌದು ಆನೆ. ಈಗ ಇಷ್ಟಕ್ಕೆ ಬರ್ತಾರ ಸರ್. ಈಗ ನೀವು ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡಿದ್ದೀರಲ್ಲ, ಅಲ್ಲೆಲ್ಲ ಕಾರ್ಯಕ್ರಮ ಮಾಡಿದ ಜಾಗದಲ್ಲೆಲ್ಲ ಸರ್ಟಿಫಿಕೇಟ್ಗಳು, ಫೋಟೋಸ್ಗಳು ಅವೆಲ್ಲ ಮಾಡಿದವೆಲ್ಲ ಇಟ್ಕೊಂಡಿದ್ದೀರಾ? ಹೌದು, ನೀವು ಮಾಡ್ಕೊಂಡಿದ್ದೀವಿ. ನೀವು ಯಾವುದಾದ್ರು ಈಗ ಆಲ್ರೆಡಿ 65 ವರ್ಷ ಆಯಿತು, ಮಾಸಾಸನಕ್ಕೆ ಇನ್ನೂ ಅಪ್ಲೈ ಮಾಡಿಲ್ಲ? ಇಲ್ಲ ಆನೆ, ಈಗ ಹಾಕ್ಬೇಕು. ಈಗ ಈಗ ಹಾಕ್ಬೇಕು ಅಂತ ಹೇಳ್ತೀರಾ? ನಿಮ್ದು ಮೈಸೂರು ಜಿಲ್ಲೆ ಬರುತ್ತಲ್ವಾ? ಹೌದು. ಮೈಸೂರು ಜಿಲ್ಲೆಯಲ್ಲಿ ದರ್ಶನ್ ಸರ್ ಅಂತ, ಜೊತೆಗೆ ಜಂಟಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಬಂದು ಜಾಯಿಂಟ್ ಡೈರೆಕ್ಟರ್ ಬಂದು ಮಲ್ಲಿಕಾರ್ಜುನ್ ಸರ್ ಅಂತಿದ್ದಾರೆ. ಅವರು ಒಳ್ಳೆಯ ಜನ. ಅವ್ರು ಹೇಳ್ತಾರೆ, ತುಂಬ ಎಲೆಮರೆಕಾಯಿ ಥರ ಇರುವಂಥ ಕಲಾವಿದರನ್ನ ದಯವಿಟ್ಟು ಕರ್ಕೊಬನ್ನಿ, ಅವ್ರಿಗೆ ಏನು ಸೌಲಭ್ಯಗಳು ಸಿಗಬೇಕು ಅವ್ರು ಕೊಡಬೇಕು ಅಂತ ಹೇಳ್ತಾರೆ. ಖಂಡಿತವಾಗಿಯೂ ನೀವು ದಯವಿಟ್ಟು ನಾಳೆನೇ ಹೋಗಿ ನಿಮ್ಮೆಲ್ಲ ಸರ್ಟಿಫಿಕೇಟ್ಗಳನ್ನ, ನಿಮ್ಮೆಲ್ಲ ಅನುಭವಗಳನ್ನ ದಯವಿಟ್ಟು ತೊಗೊಂಡೋಗಿ ಅವ್ರ ಹತ್ರ ಕೊಡಿ. ಈಗ ಆಲ್ರೆಡಿ ಮಾಸಾಸನಕ್ಕೆ ಅರ್ಜಿ ಕಾಲ್ ಮಾಡವ್ರೆ. ನಿಮ್ಮಂಥವ್ರಿಗೋಸ್ಕರನೇ ಸರ್ಕಾರ ಇಂಥ ಸೌಲಭ್ಯಗಳನ್ನ ಕೊಡೋದು. ಇಂಥ ಅಧಿಕಾರಿಗಳು ಹುಡುಕ್ತಾರೆ. ಎಲ್ಲ ಅಧಿಕಾರಿಗಳಿಗೂ ನಿಮ್ಮಂಥವ್ರು ಎಲ್ಲರೂ ಗೊತ್ತಾಗಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಯಾರು ಹೋಗ್ತಾರೋ ಅವರು ಮಾತ್ರ ಗೊತ್ತಾಗುತ್ತೆ. ಹಂಗಾಗಿ ನಿಜವಾಗ್ಲೂ ಸರ್ಕಾರದ ಒಂದು ಸೌಲಭ್ಯ ಅಂತಂದರೆ ಒಂದು ಮಾಸಾಸನ ತಿಂಗಳು ಒಂದು ಇಂತಿಷ್ಟು ಅಂತ ಬಂದರೆ, ನಿಮ್ಮ ಮಾಡಿದಂಥ ಸೇವೆಗೆ ಸರ್ಕಾರದಿಂದ ಒಂದು ಗೌರವಧನ ಸಿಕ್ಕಿದ್ರೆ ನಿಮ್ಮ ಬದುಕು ಹೇಗೋ ಇನ್ನೊಂದು ರೂಪದಲ್ಲಿ ನಡೆಯುತ್ತೆ. ದಯವಿಟ್ಟು ನೀವು ನಾಳೆನೇ ಹೋಗಿ ಅವ್ರನ್ನ ಮಲ್ಲಿಕಾರ್ಜುನ್ ಸರ್ ಅಥವಾ ಸುದರ್ಶನ್ ಸರ್ನ ಭೇಟಿ ಮಾಡಿ. ಅರ್ಥ ಆಯ್ತಾ? ನಾನು ಕೂಡ ಅವ್ರ ಹತ್ರ ಒಂದು ಸಾರಿ ಮಾತಾಡ್ತೀನಿ. ಯಾಕೆಂದರೆ ನಿಮ್ಮ ಜೀವನ, ನಿಮ್ಮ ಮನೆತನ ಇದನ್ನೆಲ್ಲ ಇಲ್ಲಿ ಬಂದು ನೋಡಿದ್ಮೇಲೆ ನಮಗೂ ಕೂಡ ಅಯ್ಯೋ ಅನಿಸುತ್ತೆ. ಒಬ್ಬ ಕಲಾವಿದನ ಬದುಕು ಒಂದು ಉತ್ತುಂಗದಲ್ಲಿದ್ದಂಥದ್ದು ಇವತ್ತು ಈ ಸ್ಥಿತಿ ಬಂದಿದೆ ಅಂತ ಅಂದಾಗ ನಿಜವಾಗ್ಲೂ ಬಹಳ ನೋವಾಗುತ್ತೆ. ನಿಮ್ಮಂಥವ್ರಿಗೆ ಸರ್ಕಾರ ಸೌಲಭ್ಯ ಸಲ್ಲಬೇಕು. ಖಂಡಿತವಾಗಿ ನೀವು ಕಲಾಮಂದಿರಕ್ಕೆ ಹೋಗಿ ಒಂದು ಸಾರಿ ಭೇಟಿ ಮಾಡಿ. ಆಯಿತಾ? ಏನು ಓದಿದ್ದೀರಾ ಸರ್? ನಾನು ಓದು 7ನೇ ತರಗತಿ ಸರ್. ನುಡ್ಸೋಕ್ಕೆ ಅವಕಾಶಗಳು, ಕಾರ್ಯಕ್ರಮಗಳು ಇಲ್ಲದೆ ಆದಾಗ ತಬಲ ರಿಪೇರಿ ಮಾಡ್ತೀರಾ, ತಬಲ ರೆಡಿನೂ ಹೊಸ್ದಾಗೂ ಮಾಡ್ತೀರಾ. ಅದು ಏನು ಇಲ್ಲದೆ ಇದ್ದಾಗ ನೀವೇನು ಮಾಡ್ಬೋದು? ಬೇರೆ ಕೆಲಸ ಮಾಡ್ಬೋದಲ್ವಾ? ಈಗ ನಾವು ಆಗಲಿಂದ ಬೇರೆ ಕೆಲಸಗಳಿಗೆ ಯಾವುದು ನಮಗೆ ಅಭ್ಯಾಸ ಇಲ್ಲ ಸರ್. ಈಗ ಹೋಗಿ ಮಾಡೋಕ್ಕೂ ಕೂಡ ನಮಗೆ ಆಯ್ತಾ ಇಲ್ಲ, ಶಕ್ತಿ ಇಲ್ಲ. ಎರಡನೇದು ಇದು ಮಾಡ್ತಿದ್ದವನು ಅಲ್ಲಿ ಹೋಗಿ ಅದಕ್ಕೆ ಅಳವಡ್ಸೋಕ್ಕಾಗಲ್ಲ ಸರ್. ಅದರಲ್ಲಿ ದಿಢೀರ್ನೆ ಹೊಂದ್ಕೊಳ್ಳೋಕ್ಕಾಗಲ್ಲ. ಇದರಲ್ಲಿ ಸಿಕ್ಕದಷ್ಟಕ್ಕೆ ತೃಪ್ತಿಯಾಗಿ ಈ ದಾರಿಲೇ ಹೋಗ್ಬೇಕು ವಿನಃ ಅದರಲ್ಲಿ ಮಾಡಿ ನಾವು ಬೇರೆ ಕೆಲಸಕ್ಕೆ ಕೈ ಹಾಕಿ ಮಾಡ್ತೀವಿ ಅನ್ನೋಕ್ಕಾಗಲ್ಲ ಸರ್. ನಮ್ಮ ಕೈಲಿ ನಾವು ಕೆಲಸ ಮಾಡ್ತಿದ್ದವರು ಕೂಲಿ ದುಡಿಮೆಗೆ ಏನಾರ ಜಮೀನಿಗೋ ಗದ್ದೆ ಕೆಲಸಕ್ಕೋ ಹೋಯ್ತೀವಿ ಅಂತ ಇಟ್ಕೊಳ್ಳಿ, ಅವ್ನು ಕೂಲಿ ಕೆಲಸಕ್ಕೆ ಕರೆಯಲ್ಲ ಆನೆ. ಅವ್ನು ತಬಲ ನುಡಿಸ್ತಾನೆ, ಅವನು ಒಯ್ತಾನೆ. ಮನೇಲಿ ಕೂತಿದ್ರು ಅವ್ನು ತಬಲ ಮಾಸ್ಟ್ರು ಕಣೆ, ಬರಲ್ಲ ಅವನಿಗೆ ಕೆಲಸಕ್ಕೆ ಅಂತಾರೆ. ಒಳಗಡೆ ಹಸುವಿದ್ರು ಕೂಡ ಹೇಳ್ಕೊಳಕ್ಕಾಗಲ್ಲ ಆನೆ. ನಿಮ್ಮ ಕೆಲಸಕ್ಕೂ ಕರೆಯಲ್ಲ ಅವರು. ಇವ್ರು ಕಲಾವಿದರು ಅಂತ ನಿಮ್ಮ ಒಳಗಡೆ ಸಂಕಟ ಇದ್ರು. ಇದು ನಿಮ್ಮೊಬ್ಬರು ಕಲಾವಿದ್ರದಲ್ಲ ಅಲ್ಲ ಆನೆ, ಎಲ್ಲ ಕಲಾವಿದರಿಗೂ ಸ್ಪಂದಿಸ್ತದೆ ಈ ನೋವು. ಈ ಥರ ಹಲವಾರು ಜನ ಕಲಾವಿದರು ಕಾಡುತ್ತೆ. ಸಾಕಾಗಷ್ಟು ಜನ ಈಗ ನಮ್ಮ ಮುಂದೆನೇ ಸುಮಾರು ಜನ ಆಗರೆ, ಸುಮಾರು ಜನ ಕಾರ್ಯಕ್ರಮ ಇಲ್ದೇನೆ. ಈ ನಮ್ಮ ಹುಡುಗ ತೀರೋಗಿ ಈಗ 2 ವರ್ಷ ಆಗಿದ್ರು ಸರ್. ನಮ್ಮ ಮಗ ಅವರು ಈ ನಾವಿದ್ದಾಗ ಅದನ್ನು ತೋರ್ಪಡಿಸ್ಕೊಳಕ್ಕಾಯ್ತಾ ಇಲ್ಲ ನಮ್ಮ ಮನೆಯವ್ರ ಕೈಯಲ್ಲಿ, ಅಂದರೆ ನಮ್ಮ ಹೆಂಗಸ್ರ ಕೈಯಲ್ಲಿ, ನಮ್ಮ ಹೆಂಡತಿ ಕೈಯಲ್ಲಿ. ಕೆಲವು ಟೈಮ್ ಕೂತ್ಕೊಂಡ್ರೆ ಒಬ್ಬರೇ ತೀರಾ ಆಳವಾಗಿ ಆಲೋಚನೆ ಮಾಡ್ತಾರೆ. ನನ್ನ ಹೆಣ್ಣು ಮಕ್ಕಳು ಬಂದಾಗಲೂ ಕೂಡ 3 ಜನ ಹೆಣ್ಣು ಮಕ್ಕಳಲ್ಲೂ ಅದೇ ಸಮಸ್ಯೆನೇ. ಇವರು ಅವ್ರಿಗೆ ಸಮಾಧಾನ ಮಾಡ್ತಾರೆ, ಇವರು ಅವ್ರಿಗೆ ಸಮಾಧಾನ ಮಾಡ್ಕೊತಾರೆ. ಆದರೂ ಎತ್ತಿರ ವ್ಯಕ್ತಿ ಮರೆಯೋಕ್ಕಾಗಲ್ಲ. ಎತ್ಕರಲು ಮರೆಯೋದು ಅಷ್ಟು ಸುಲಭ ಅಲ್ಲ. ಒಬ್ಬರಲ್ಲ, ಯಾರೇ ಆದ್ರೂ ಮನಸ್ಸಿಗೆ ವೇದನೆ ಇದ್ದೇ ಇರುತ್ತೆ. ಈಗ ನಮ್ಮ ಎದುರಿಗೆ ತೋರ್ಪಡಿಸ್ಕೊಳ್ಳಲ್ಲ ನಾ ಕರೆದ್ರು ಏನಮ್ಮ, ನಮ್ಮ ಅಮ್ಮ ಅಂತಲೇ ಕರೆಯೋದು ನಮ್ಮ ಹೆಂಗಸ್ರೂ ಅಮ್ಮ ಅಂತಲೇ ಕರೆಯೋದು. ನಾವು ಮೊದಲಿಂದನೂ
ನಮ್ಮ ಹೆಂಗಸ್ರನ್ನ ಬೇರೆ ಬಾರೆ ಹೋಗಿ ಅಮ್ಮಿ ಗಿಮ್ಮಿ ಈ ಲ್ಯಾಂಗ್ವೇಜಲ್ಲಿ ಕರೆದೇ ಇಲ್ಲ ನೀನು. ಅವಾಗಿಂದನೂ ನೀವು ಆವಾಗಲಿಂದು ಇಲ್ಲ ಆನೆ ಅಮ್ಮ ಅಂತಾನೆ ಅಮ್ಮ ಅಂತಲೇ ಕರೆಯೋದು. ಯಾಕೆ ಹಂಗೆ ಕರಿಬೇಕು ಅನ್ನಿಸ್ತು? ಏನು ಈಗ ನಮ್ಮ ಮಕ್ಕಳು ನಮ್ಮ ಅಜ್ಜಿ ಇವರೆಲ್ಲರೂ ಕರೆದ ಅಭ್ಯಾಸ ಆನೆ. ಜೊತೆಗೆ ಈ ಬೇರೆ ಈ ಬಮ್ಮಿ ಹೋಗಮ್ಮಿ ಕೂತ್ಗಳೇ ಹೋಗೇ ಬಾರೆ ಇದು ಯಾಕೋ ನಮ್ಮ ಮನಸ್ಸಿಗೆ ಒಪ್ಪಲಿಲ್ಲ ಆನೆ ನಮಗೆ. ನಿಮ್ಮ ವ್ಯಕ್ತಿತ್ವ ಅನಿಸುತ್ತೆ. ನನಗೆ ಆವಾಗಲಿಂದನೂ ಈಗ ನನ್ನ ಕಾರ್ಯಕ್ರಮದ ತವಗಿ ಹೆಣ್ಣು ಮಕ್ಕಳು ಬಂದರೂ ಬಂದು ಮಾತಾಡೋಕೆ ಬಂದರು ಅವರು ಗುರುಗಳೇ ನಮಸ್ಕಾರ ಅಣ್ಣ ನಮಸ್ಕಾರ ಅಂದರು. ಅಮ್ಮ ಬರ್ರಮ್ಮ ಊಟ ಮಾಡಿದ್ರ ಏನಮ್ಮ ಚೆನ್ನಾಗಿದ್ದೀರಾ ಅಂತ ಹಿಂಗೆ ಕೇಳಿ ಕಳಿಸ್ತೀವಿ ಹೊರ್ತು ನಮ್ಮ ಮನೆಯಿಂದನೂ ಹಂಗೆ ಅಭ್ಯಾಸ ಆಗಿರೋದು ಅವನೇ. ನಿಮ್ಮ ಮಿಸಸ್ನು ಕೂಡ ಅಮ್ಮ ಅಮ್ಮ ಅಂತಲೇ ಕರೆಯೋದು ಅವನೇ. ನಾನು ನೀವು ಹೇಳಿದ್ರಿ ಈಗ ನಿಮ್ಮ ಹೆಣ್ಮಕ್ಳು ಇಲ್ಲಿ ಬಂದಾಗ ಎಷ್ಟೋ ಸರಿ ಅಪ್ಪನ ಮನೆಗೆ ಬಂದಾಗಲೇ ಅದು ಅಲ್ಲಿ ಇದೇನೋ ಹೇಳ್ತಾರಲ್ಲ ಗಂಜಿ ನೀರಾದರೂ ಸರಿ ಅಪ್ಪನ ಮನೆಗೆ ಬಂದಾಗಲೇ ತೃಪ್ತಿ ಆಗೋದು. ಹೌದು. ಅದು ಈ ಥರದೊಂದು ಘಟನೆ ನಡೆದಿದೆ ಅಂದಾಗ ಪಾಪ ಅಲ್ಲಿ ಅವ್ರು ಬರೋಕ್ಕೂ ಆಗೋಲ್ಲ, ಬಂದರೆ ಇಲ್ಲಿ ಇರೋಕ್ಕೂ ಆಗೋಲ್ಲ. ಅವರ ತಳಮಳಗಳನ್ನ ನೀವೇನೋ ಗಮನಿಸಿದ್ರೆ? ಅವ್ರ ತಳಮಳಗಳು ಅಂದರೆ ಸರ್ ಒಬ್ರಿಗೊಬ್ರು 3 ಜನನೂ ಹಂಗೆ ಯೋಚನೆ ಮಾಡ್ತಾರೆ. 3 ಜನನೂ ತುಂಬ ಯೋಚನೆ ಮಾಡ್ತಾರೆ. ನನ್ನ ಹೆಣ್ಮಕ್ಳು ತಂಗಿ ಕಾಣಬಾರ್ದಾಗ ಅಕ್ಕ ಯೋಚನೆ ಮಾಡ್ತಾಳೆ, ದೊಡ್ಡ ಅಕ್ಕನ ಕಾಣಬಾರ್ದಾಗ ಇನ್ನೊಬ್ಬ ಅಕ್ಕ ಯೋಚನೆ ಮಾಡ್ತಾಳೆ, ಇನ್ನು ಚಿಕ್ಕವಳು ಅವಳು ಇವ್ರಿಗೆಲ್ರಿಗಿನ್ನ ಯೋಚನೆ ಮಾಡ್ತಾಳೆ. ಇವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ ಅವ್ರ ಅಮ್ಮನೇ ಯೋಚನೆ ಮಾಡುತ್ತೆ. ನಿಮ್ಗೆ ಯಾವಾಗಾದರೂ ಧೈರ್ಯ ಹೇಳಿದ್ದು ಉಂಟಾ ನಿಮ್ಮ ಮಕ್ಕಳು? ನಮ್ಮ ಮನೆಯವರು ಹೆಣ್ಣು ಮಕ್ಕಳು ಎಲ್ಲ ಧೈರ್ಯ ಹೇಳ್ತಾರೆ. ಏನೇ ಬೇಡ ಬುಡಪ್ಪಾಜಿ ಏನೋ ಹಿಂಗೆ ಆಗದೆ ಮರ್ತಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ನಾನು ಬಂದರೆ ಇಲ್ಲಿ ಮಲ್ಕೊಬಿಡ್ತೀನಿ ಏನು ಎತ್ತಗೂ ಹೋಗಲ್ಲ. ಅಲ್ಲ ಕರೀತಾರೆ, ಕರಿ ಅಪ್ಪಾಜಿ ನಾ ಕೂತ್ಕೊಳ್ಳಿ ಇಲ್ಲಿ, ಯಾಕಲ್ಲ ಒಬ್ಬರು ಕೂತ್ಕೊಂಡು ಮಾತಾಡ್ದೆ ಹಿಂಗೆ ಮಾಡ್ಕೊಂಡು ಕೂತ್ಕೊತದೆ ಸಂಪಿಗೆ. ಇಲ್ಲಿದ್ದರೆ ಐಕ ಮಕ್ಕಳನ್ನಾರು ನೋಡ್ಕೊಂಡು ಬೀದಿಲಿ ನೋಡ್ಕೊಂಡು ಕೂತಿರುತ್ತೆ. ಕರಿ ಅಂತ ಮಕ್ಕಳು ಸಮಾಧಾನ ಮಾಡ್ತಾರೆ. ಸಾಲದಕ್ಕೆ ನಮ್ಮ ಮನೆಯವ್ರು ನಮ್ಮ ಹೆಂಗಸರು ಕೂಡ ಅದೇ ಮಾತು ಹೇಳ್ತಾರೆ. ಆ ಸಂದರ್ಭ ಯಾರಿಗೂ ಬರಬಾರ್ದು, ಯಾಕೆ ಬರೋದೇ ಬೇಡ ಅನಿ ಯಾರಿಗೂ. ಎಂಥ ಈಗನಷ್ಟು ಎಂಥ ಕೆಟ್ಟ ವ್ಯಕ್ತಿ ಆಗಿದ್ರು ಯಾರಿಗೂ ಇಂಥ ನೋವು ಆಗಬಾರ್ದು. ಇದನ್ನು ಗಂಡು ಮಕ್ಕಳಿಗೆ ಆಗಿರಲಿ ಹೆಣ್ಣು ಮಕ್ಕಳಿಗೆ ಆಗಿರಲಿ ಫಸ್ಟು ಅವ್ರ ನೋವು ಬರೋಕ್ಕಿಂತ ಸಾಕಿ ಸಲ್ಗಿರೋರಿಗೆ ಮೊದಲೇ ನೋವಾಗುತ್ತೆ. ಆಮೇಲಿಂದ ಇವ್ರು ನೋವು ಅನ್ಭೋಗಿಸ್ಬೋದು. ಇವರು ಅವ್ರಿಗೆ ತಂದೆ ತಾಯಿಗಳಿಗೆ ಆ ನೋವು ಕೊಡ್ದಂತೆ ಅವರೇ ಇಡೀ ಜಗತ್ತು. ತಂದೆ ತಾಯಿ ಅಂದಾಗ ದೇವರು ಕೂಡ ಅವರೇ ನಮಗೆ. ಹಂಗಂತೇಳಿ ಇವರು ತಿಳ್ಕೊಂಡು ಅವರು ನೋವು ಕೊಡದಂತೆ ಹೋದರೂ ತುಂಬ ಒಳ್ಳೆಯದು. ಇಷ್ಟು ಹೇಳೋಕ್ಕೆ ನಾನು ಎಲ್ರಿಗೂ 2 ಮಾತು ಹೇಳ್ತೀನಿ ನನ್ನ ಸಲಹೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.